ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಕೇಂದ್ರ ಸರ್ಕಾರವು ಜಿಎಸ್ಟಿಯಲ್ಲಿ ಮಹತ್ವದ ಬದಲಾವಣೆಯನ್ನು ತರ್ತಾ ಇದೆ. ಪ್ರಮುಖವಾಗಿ ಈ ತೆರಿಗೆ ಸ್ಲ್ಯಾಬ್ಗಳಲ್ಲಿ 4 ಹಂತಗಳು ಇದ್ವು, ಈಗ 2ಕ್ಕೆ ಇಳಿಸಲಾಗಿದೆ. ಸೊ ಹಾಗಾಗಿ ಈ 2 ಸ್ಲ್ಯಾಬ್ಗಳಲ್ಲಿ ಬರುವಂಥ ಉತ್ಪನ್ನಗಳು ಅಂದರೆ ವಸ್ತುಗಳು ಯಾವುವು, ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಒಂಥರ ಇದು ದೀಪಾವಳಿಯ ಗಿಫ್ಟ್ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಈಗಿರುವಂಥ 4 ಸ್ಲ್ಯಾಬ್ಗಳ ಪೈಕಿಗೆ 2 ಇರೋದ್ರಿಂದಾಗಿ ಅದರಲ್ಲಿ ಎಷ್ಟು GST ಬರುತ್ತೆ ಅಷ್ಟೇ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಒಂಥರ ಇದು 2.0 ಅಂತಲೂ ಕೂಡ ಹೇಳ್ಬೋದು. ಸೊ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಯಾವ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ, ಅದರ ಜೊತೆಗೆ ಪ್ರಮುಖವಾಗಿ ಅಪಾಯಕಾರಿ ವಸ್ತುಗಳ ಮೇಲೆ 40% ತೆರಿಗೆ ಇರುತ್ತೆ, ಅಂದರೆ ಉತ್ಪನ್ನಗಳ ಮೇಲೆ. ಹಾಗಾದರೆ ಆ ವಸ್ತುಗಳು ಯಾವುದು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಹಬ್ಬಕ್ಕೆ GST ಗಿಫ್ಟ್, ತುಸು ಹೊರೆ ಹಗುರ. ಕೇಂದ್ರ ಸರ್ಕಾರ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಒಂದು ತಕ್ಕ ಮಟ್ಟಿಗೆ ಅಂದರೆ ಒಂದು ತುಸು ಹೊರೆಯನ್ನು ಹಗುರ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಹಾಗಾದರೆ ಇದರ ಹಿಂದೆ ಏನಾದರೂ ಬೇರೆ ಏನಾದರೂ ಉದ್ದೇಶ ಇದೆಯಾ? ರಾಜಕೀಯ ಸಹಜವಾಗಿ ಬರೋದು ರಾಜಕೀಯ ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡಲಾಗತ್ತೆ. ಯಾಕೆಂದರೆ ಸಾವಿರಾರು ಕೋಟಿ ಇದಕ್ಕೆ ಲಾಸ್ ಆಗುತ್ತೆ ಈ ರೀತಿಯ GST ಕಡಿಮೆ ಆದರೆ. ಅದನ್ನು ಹೇಗೆ ಭರಿಸಲಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಅದರ ಜೊತೆಗೆ ದೀಪಾವಳಿ ಇರೋದ್ರಿಂದಾಗಿ ಖರೀದಿ ಮಾಡುವಂಥ ಎಲ್ಲ ಗ್ರಾಹಕರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ. ದೇಶದ ಜನರಿಗೆ ಹಬ್ಬಕ್ಕೆ GST ಹೊರೆ ಸ್ವಲ್ಪ ಮಟ್ಟಿಗೆ ಹಗುರ ಆಗುತ್ತೆ. 5ರಷ್ಟು 18ರಷ್ಟು ಸ್ಲ್ಯಾಬ್ಗಳಿಗೆ GOM ಒಪ್ಪಿಗೆ ಕೊಟ್ಟಿದೆ. ಸೊ ಹಂಗಾಗಿ ಒಂಥರ ಹಗುರ ಇದೆ. ಸೊ ಮೊಬೈಲ್, ಬೈಕ್ ಮತ್ತು ಕಾರುಗಳ ಮೇಲೆ ಇಳಿಕೆ ಆಗುವಂಥ ಸಾಧ್ಯತೆ ಇರುತ್ತೆ, ಅಂದರೆ ಬೆಲೆಗಳು ಇಳಿಕೆ ಆಗುತ್ತೆ. ಕೇಂದ್ರದಿಂದ GSTಯಲ್ಲಿ ಮಹತ್ವದ ಸುಧಾರಣೆಯ ಅಸ್ತು ಇದು. 8 ವರ್ಷದ ಹಿಂದೆನೇ ಬೇಡಿಕೆ ಇತ್ತು. GSTಯಲ್ಲಿ ಸಾಕಷ್ಟು ಹೊರೆ ಆಗ್ತಿದೆ, ಇದು ಸರಿ ಆಗಬೇಕು, ಸುಧಾರಣೆ ಆಗಬೇಕು ಅಂತೇಳಿ. ಈಗ ಸರಳೀಕರಣ ಆಗಿದೆ. 12% ಸ್ಲ್ಯಾಬ್ಗಳಲ್ಲಿರುವಂಥ 99% ಉತ್ಪನ್ನ ಬೆಲೆ ಇಳಿಕೆ ಆಗುತ್ತೆ. ಅದರಲ್ಲಿ ಯಾವೆಲ್ಲ ಉತ್ಪನ್ನಗಳು ಬರುತ್ತೆ ಅದನ್ನು ನೋಡೋಣ. ಕಾರು, ಬೈಕ್, ವಾಷಿಂಗ್ ಮಷಿನ್ ಸೇರಿ ಹಲವು ವಸ್ತುಗಳು ಬರುತ್ತೆ. ಅದರಲ್ಲಿ ಕಂಪ್ಯೂಟರ್, ಬೆಣ್ಣೆ, ತುಪ್ಪ, ಹಣ್ಣಿನ ಜ್ಯೂಸ್ ಬೆಲೆ ಇಳಿಕೆ ಆಗುವಂತಹ ಸಾಧ್ಯತೆ ಇರುತ್ತೆ. ಜಾಸ್ತಿ ಗೊಂದಲ ಮಾಡ್ಕೊಳ್ಬೇಡಿ. ಈಗ ಒಂದು 100 ರೂಪಾಯಿ ಅಂತ ಹೇಳಿದ್ರೆ 5ರಷ್ಟು ಅಂದರೆ ಎಷ್ಟು, ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕೆ ಅರ್ಧ ಇಳಿಕೆ ಆಗುತ್ತೆ. ಈಗ 28% ಜಾಸ್ತಿ ಇತ್ತು, ಈಗ 5 ಅಂತ ತಿಳ್ಕೊಂಡ್ರೆ 5ರಷ್ಟು ಮಾತ್ರ ನೀವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. 100 ರೂಪಾಯಿ ಇದ್ದು 50 ರೂಪಾಯಿಗೆ ಬರುತ್ತೆ. ಸೊ ಆ ರೀತಿಯ ಲೆಕ್ಕಾಚಾರ ಇರುತ್ತೆ. ಸೊ 2 ಸ್ಲ್ಯಾಬ್ಗಳಲ್ಲಿ, ಹಾಗಾದರೆ ಆ 2 ಸ್ಲ್ಯಾಬ್ಗಳಲ್ಲಿ ಬರುವಂಥ ಉತ್ಪನ್ನಗಳು ಅಥವಾ ವಸ್ತುಗಳು ಯಾವುವು ಅನ್ನೋದು. ನೋಡಿ, ಪ್ರಮುಖವಾಗಿ ಇದು ಜನಸಾಮಾನ್ಯರಿಗೆ, ರೈತರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುತ್ತೆ. ಆದರೆ ಸರ್ಕಾರಕ್ಕೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ನಷ್ಟ ಆಗಬಹುದು ಅನ್ನೋದು ಸಹಜವಾಗಿ ಆಗತ್ತೆ. ಬಟ್ ಇದನ್ನು ಯಾವ ರೀತಿಯಾಗಿ ಭರಿಸಲಾಗತ್ತೆ ಅನ್ನುವಂಥ ಪ್ರಶ್ನೆ. ಸೊ ಹಂಗಾಗಿ ಈ GST ಸರಳೀಕರಣದಿಂದ ರೈತ ಮತ್ತು ಮಧ್ಯಮ ವರ್ಗಕ್ಕೆ ಲಾಭ ಆಗುವಂಥ ಸಂಭವ, ಸಾಧ್ಯತೆ ಹೆಚ್ಚಾಗಿರುತ್ತೆ. ದೀಪಾವಳಿ ಇರುವಂಥ ಹಿನ್ನೆಲೆಯಲ್ಲಿ ಖರೀದಿ ಮಾಡುವಂಥ ವಸ್ತುಗಳ ಬೆಲೆ ದಿಢೀರಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅಂದರೆ GSTಯನ್ನು ನೀವು ಕಡಿಮೆ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈಗ ಇರುವಂಥ 2 ಸ್ಲ್ಯಾಬ್ಗಳ ಮುಖಾಂತರ ಮಾತ್ರ ನೀವು GSTಯನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ಅದರ ಮೇಲೆ ಇರುವಂಥ ವಸ್ತುಗಳು ಯಾವುವು, ಸೊ ಇನ್ಮೇಲೆ ಏನೆಲ್ಲ ಬದಲಾವಣೆ ಆಗುತ್ತೆ, ಪ್ರಮುಖವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರುತ್ತಾ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ನೋಡಿ, ಪ್ರಮುಖವಾಗಿ 8 ವರ್ಷಗಳಿಂದ ಎಲ್ಲರೂ ಕೂಡ ಹೇಳ್ತಾ ಇದ್ರು, ಈ GST ವ್ಯವಸ್ಥೆಯಲ್ಲಿ ಸಾಕಷ್ಟು ಗೊಂದಲ ಇದೆ, ಹೇಗೆ ಬೇಕೋ ಹಾಗೆ GSTನ ಹಾಕ್ತಿದ್ದಾರೆ, ಏಕರೂಪದ GST ತರಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಕೊನೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರುವಂತಹ ಮಹತ್ವದ ಪ್ರಸ್ತಾವನೆ ಜೊತೆಗೆ ಜನಸಾಮಾನ್ಯರಿಗೆ, ಬಡವರಿಗೆ ಆಗ್ತಾ ಇರುವಂಥ ಅನುಕೂಲ ಇದು. ಅಂದರೆ ನೀವು ಯಾವುದೇ ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ನೀವು ಈಗ ಕೊಟ್ಟಿರುವಂಥ 5% ಮತ್ತು 18% ಮುಖಾಂತರ GSTಯನ್ನು ಕಟ್ಟಬೇಕಾಗತ್ತೆ. ಸೊ ಹಂಗಾಗಿ ಇದು ಕೂಡ ಅನುಕೂಲ ಆಗುತ್ತೆ.
ಸೊ 4 ಸ್ಲ್ಯಾಬ್ಗಳ ಪೈಕಿ 2 ಸ್ಲ್ಯಾಬ್ಗಳು ಇರೋದ್ರಿಂದಾಗಿ ಈ ರೀತಿಯ ಬದಲಾವಣೆ ಆಗ್ತಾ ಇದೆ. 12% ಸ್ಲ್ಯಾಬ್ಗಳಲ್ಲಿರುವಂಥ 99% ಉತ್ಪನ್ನಗಳ ಬೆಲೆ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಅದರಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಅಂದರೆ ವಸ್ತುಗಳು ಬರುತ್ತೆ ಅಂದರೆ ಕಾರ್ ಆಗಿರ್ಬೋದು, ಬೈಕು, ವಾಷಿಂಗ್ ಮಷೀನು ಸೇರಿದಂತೆ ಹಲವು ವಸ್ತುಗಳ ರೇಟ್ ಇದ್ದಕ್ಕಿದ್ದಾಗೆ ಕಡಿಮೆ ಆಗುತ್ತೆ. ಅಂದರೆ 5 ಮತ್ತು 18ರಷ್ಟು. ಹಾಗಾದರೆ ಈ 5ರಷ್ಟು ಯಾವೆಲ್ಲ ವಸ್ತುಗಳು ಬರುತ್ತೆ, 15% ಸ್ಲ್ಯಾಬ್ಗಳಲ್ಲಿ ಬರುವಂಥ ಉತ್ಪನ್ನಗಳು ಅಥವಾ ವಸ್ತುಗಳು ಯಾವುವು ಅನ್ನೋದು ಕ್ಲಾರಿಟಿಯನ್ನು ಕೊಡ್ತೀವಿ. ಪ್ರಮುಖವಾಗಿ ಈ ಒಂದು ನಿರ್ಧಾರದಿಂದಾಗಿ 85,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಇದನ್ನು ಹೇಗೆ ಭರಿಸಲಾಗುತ್ತೆ? ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಮಾಜಿ ಅಧ್ಯಕ್ಷರು FKCCI ಡಾಕ್ಟರ್ JR ಬಂಗೇರ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಆರ್ಥಿಕ ತಜ್ಞರಾಗಿರುವಂಥ HR ಪ್ರಭಾಕರ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಬಂಗೇರ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಈ ಒಂದು 2.2 ದೀಪಾವಳಿ ಗಿಫ್ಟ್ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ದೀಪಾವಳಿ ಗಿಫ್ಟ್ ಅಂತ ಹೇಳ್ಕೊಳ್ಬೋದು, ಆದರೆ ಇದೊಂದು ಸರಳೀಕರಣದ ಒಂದು ನೀತಿ ಅಂತ ಅಂದ್ಕೊಳ್ಬೋದು. ಯಾಕಂತ ಹೇಳಿದ್ರೆ GST ಬಂದಾಗ 2017ರಲ್ಲಿ ಅಂದರೆ ಜುಲೈ 1ಗೆ ಬಂತು, GST ಬಂತು. ಆಗ 25-30 ಬೇರೆ ಬೇರೆ ತೆರಿಗೆಗಳಿತ್ತು. ಎಂಟ್ರಿ ಟ್ಯಾಕ್ಸು, ಟರ್ನ್ ಓವರ್ ಟ್ಯಾಕ್ಸು, ಏನೇನೋ ಟ್ಯಾಕ್ಸ್ಗಳಿತ್ತು, ಆ ಸೆಸ್ಸುಗಳು ಏನೇನೇ ಇತ್ತು, ಅದನ್ನೆಲ್ಲ ಒಟ್ಟು ಸೇರಿಸ್ಬಿಟ್ಟು GST ಅಂತ ಬಂತು ನಮಗೆ. ಆವಾಗ ಉತ್ಪಾದಕರಿಗೆ, ಮ್ಯಾನುಫ್ಯಾಕ್ಚರರ್ಸ್ಗೆ ಅಂದರೆ ಅವರಿಗೆ, ಮತ್ತು ವ್ಯವಹಾರದಲ್ಲಿರುವವರಿಗೆ, ಸರ್ವಿಸ್ ಇಂಡಸ್ಟ್ರಿ ಆಗಲಿ, ಸರ್ವಿಸ್ ಆಗಲಿ, ಅಥವಾ ಟ್ರೇಡಿಂಗ್ ಆಗಲಿ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಇವರೆಲ್ಲರಿಗೂ ಒಂದು ಆರಾಮಾಯಿತು. ಅಂದರೆ ಸ್ವಾಸ್ಥ್ಯತೆಗಳಿಗೆ ಸಮಯ ಸಿಕ್ತು ನಮಗೆ. ಇಲ್ಲಾಂದರೆ ಪ್ರತಿ ಸಲ ಟರ್ನ್ ಓವರ್ ಟ್ಯಾಕ್ಸು, ಆಮೇಲೆ ಇನ್ನೊಂದು ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು, ಸೆಸ್ಸು ಎಲ್ಲ ಸೇರಿದರೆ ಒಂದು 25-26 ಟ್ಯಾಕ್ಸ್ ಇತ್ತಲ್ಲ ಪ್ರಭಾಕರ್ ಅವರೇ? 25-26 ಟ್ಯಾಕ್ಸ್ ಇತ್ತು. ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು GST ಆಯಿತು. ಅದು ಸ್ಲ್ಯಾಬ್ಸು 5, 12, 18, 28 ಅಂತ ಹಾಕಿದ್ರು ಅವರು, ಅದು ಸ್ಲ್ಯಾಬ್ಗೆ ಹಾಕಿದ್ರು. ಆಮೇಲೆ ಅದರಲ್ಲೂ ಕೂಡ ಇನ್ನೊಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾಂಪೋಸಿಷನ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. 1.5 crores ಟರ್ನ್ ಓವರ್. ಇದು ಹೋಟ್ಲಿನ ಉದ್ಯಮದವರೆಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಪರಿಸ್ಥಿತಿಯಲ್ಲಿ ಏನಂತ ಹೇಳಿದ್ರೆ 20 ಲಕ್ಷಕ್ಕೆ ಮೇಲ್ ಬಿಟ್ಟರೆ ಸರ್ವಿಸ್ ಯಾರು ಸೇವಾ ಇದರಲ್ಲಿ ಇರೋರು ಅವರಿಗೆಲ್ಲ ಟ್ಯಾಕ್ಸ್ ಬರ್ತದೆ, ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು. ಅಥವಾ ಅಲ್ಲೇ ಇದ್ದರೆ ಇದಕ್ಕೆ ಅವ್ರ ಕಂಪೋಸಿಷನ್ಗೆ ಹೋಗಬೇಕು, ಯಾರೇ ಇರಲಿ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಯಾರಿದ್ದಾರೆ, ಇಂಡಸ್ಟ್ರಿನವ್ರು ಯಾರಿದ್ದಾರೆ, 40 ಲಕ್ಷ ಮೇಲೆ ಅದರಲ್ಲಿ ಟ್ರೇಡಿಂಗ್ ಕೂಡ ಬರ್ತದೆ. 40 ಲಕ್ಷ ಮೇಲೆ ಆದರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು. ಅದಾಗಿತ್ತು. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಈ ಗ್ರೂಪ್ ಆಫ್ ಮಿನಿಸ್ಟರ್ಸ್, ಯಾರು ಮಿನಿಸ್ಟರ್ಸ್ ಒಂದು ಮೀಟಿಂಗ್ ಮಾಡಿ ಒಪ್ಕೊಂಡಿದ್ದಾರೆ. ಆಮೇಲೆ ಕೆಲವು ಸಜೆಷನ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 1ಗೆ ಮೀಟಿಂಗ್ ಆಗುತ್ತೆ. ಯಾರ್ದು GST ಕೌನ್ಸಿಲ್ದು, ನಮ್ಮ ಮಂತ್ರಿಗಳು FM ನಿರ್ಮಲಾ ಸೀತಾರಾಮನ್ ಅವರು ಅದು ಚೇರ್ಮನ್ ಆಗಿ ಅದರಲ್ಲಿ ಡಿಸಿಷನ್ ತಗೊಳ್ತಾರೆ. ಅದು ಏನಿಲ್ಲ, ರೆಕಮೆಂಡ್ ಮಾಡಿದರೆ ಅದನ್ನೇ ಡಿಸಿಷನ್ ತಗೊಂಡು ಇಂಪ್ಲಿಮೆಂಟ್ ಮಾಡ್ತಾರೆ. ಬಂದಾಗ ನಮಗೆ ಅನಿಸಿದ್ರೆ 5 ಮತ್ತು 18 ಅಂತ ಮಾಡ್ತಾರೆ. ಈಗ ನೀವು ಹೇಳಿದಂಗೆ ಮಾತಾಡ್ತಾ ಹೇಳಿದ್ರೆ ಏನಂತ ಹೇಳಿದ್ರೆ ಇದು ತುಂಬ ಲಾಸ್ ಆಗ್ಬೋದು. ನನಗೆ ಲಾಸ್ ಆಗೋ ಅವಶ್ಯಕ ಇರುವುದಿಲ್ಲ. ಯಾಕಂತೇಳಿದ್ರೆ ಇನ್ನೂ ಇದನ್ನು ನೀವು ತಿಳ್ಕೊಳ್ಬೇಕು. ಏನಂದರೆ ಟಾರಿಫ್ ವಾರ್ ವಿತ್ ಅಮೆರಿಕಾ ಆ್ಯಂಡ್ ದ ಡೊಮೆಸ್ಟಿಕ್ ಮಾರ್ಕೆಟ್, ಅಂದರೆ ನಮ್ಮ ಇಲ್ಲಿಂದ ಸ್ಥಳೀಯ ಮಾರ್ಕೆಟ್ ಏನಿದೆಯಾ ಆ ಮಾರ್ಕೆಟ್ನ ಬಲಪಡಿಸಬೇಕಾಗಿದ್ರೆ ನಾವು ಟ್ಯಾಕ್ಸ್ ರಿಫಾರ್ಮ್ ಮಾಡಲೇಬೇಕಾಗತ್ತೆ. ಈಗ ನಾನು 5%, 12%, 5% ಹೋದರೆ ನಾನು ತಗೊಳ್ಳೋದ್ರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ತೇನೆ, ಟ್ಯಾಕ್ಸ್ ಕಮ್ಮಿ ಆಗುತ್ತಲ್ಲ. ಅದೇ ರೀತಿಯಲ್ಲಿ ಇದು ಮಧ್ಯಮ ವರ್ಗದವರಿಗೆ ಮತ್ತು ಸ್ಯಾಲ್ರಿ ಪರ್ಸನ್ಸ್ ಯಾರು ಸಂಬಳ ತಗೊಂಡು ದಿನದ ತಿಳ್ತಾರೆ ಅವರಿಗೆಲ್ಲ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದು ರಿಯಲ್ ಎಸ್ಟೇಟ್ ರೇಟ್ಸ್ ಎಲ್ಲ ಕಡಿಮೆ ಆಗುತ್ತೆ, ಯಾವುದು ಅಪಾರ್ಟ್ಮೆಂಟ್ ರೇಟ್ಸ್ ಕಮ್ಮಿ ಆಗುತ್ತೆ. ಎರಡನೇದು ಅಂದರೆ ಕಾರು ಬೈಕು ಯಾರು ತಗೊಳ್ತಾರೆ ಅದು ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ತಗೊಳ್ತಾರೆ, ಜಾಸ್ತಿ ಜನ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರತಿಯೊಂದಕ್ಕೂ GST ಹಾಕಿರ್ತಾರೆ. ನೀವು ಏನು ಮಾತಾಡಿದ್ರು GST ಬಂದೇ ಬರ್ತದೆ. ಅದೊಂಥರ ನಮ್ಗೆ ಗೊತ್ತಿಲ್ಲ ಹಂಗೆ ಹಾರ್ಕೊಂಡು ಬರ್ತಾ ಇರ್ತದೆ. ಅದೇ ರೀತಿಯಲ್ಲಿ ಆಗೋದ್ರಿಂದ ನಾವೇನು ಅಂತ ಹೇಳಿದ್ರೆ ಇದನ್ನು ಒಂದು ರೀತಿಯಲ್ಲಿ ಒಂದು ಸರಳೀಕರಣದ ಒಂದು ದಿಶೆಯಲ್ಲಿ ಹೋಗ್ತಾ ಇದ್ದೇವೆ. ಆಮೇಲೆ ತಾರೀಫ್ ವಾರಲ್ಲಿ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟನ್ನು ಗಟ್ಟಿಪಡಿಸಿಕೊಳ್ಳುವಂಥ ಒಂದು ಸಾಧ್ಯತೆಯನ್ನು ನೋಡ್ಕೊಳ್ತಾ ಇದ್ದೇವೆ. ಯಾಕೆಂದರೆ ನಾವು ನಮ್ಮ ಸ್ಥಳೀಯ ಮಾರ್ಕೆಟನ್ನು ಗಟ್ಟಿ ಮಾಡಬೇಕು. ಅದಕ್ಕೆ ಟ್ಯಾಕ್ಸನ್ನು ರಿಫಾರ್ಮ್ ಮಾಡಿದರೆ, ಕಡಿಮೆ ಮಾಡಿದರೆ ನಮ್ಮ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಅದರಲ್ಲಿ
ಒಳ್ಳೇದಾಗುತ್ತೆ ಅಂದರೆ ವ್ಯಾಪಾರ ಜಾಸ್ತಿ ಆಗುತ್ತೆ, ನಮ್ಮ ಮ್ಯಾನುಫ್ಯಾಕ್ಚರ್ಸ್ಗೆ ಇನ್ನೂ ಕಮ್ಮಿ ಆಗುತ್ತೆ. ಮೊದಲು 28% ಇದ್ದದನ್ನು 18% ಬರುವಂಥದ್ದು. ನಮಗೆ 18% ಇರೋರು 18% ಇರ್ತಾರೆ, ಅಲ್ಲಿ 12 ಇರೋದು ಭಾಳ ಕಡಿಮೆ, 12 ಇದ್ದದ್ದು ಭಾಳ ಕಡಿಮೆ ಇತ್ತು. ಆಮೇಲೆ 5% ಇದ್ದದ್ದು ಈ ಸರ್ವಿಸ್ ಇಂಡಸ್ಟ್ರಿ ಕೆಲವರಿಗೆ, ಹೋಟೆಲ್ ಇಂಡಸ್ಟ್ರಿಗೆಲ್ಲ ಬೆನಿಫಿಟ್ ಇತ್ತು. ಅದು ಈಗಲೂ ಹಂಗೆ ಕಂಟಿನ್ಯೂ ಆಗುತ್ತೆ. ಇದರಿಂದಾಗಿ ಹೆಚ್ಚಿನ ಒಂದು ಹೊರೆ ಸರ್ಕಾರಕ್ಕೆ ಬರಲ್ಲ, ಜಾಸ್ತಿ ಲಾಸ್ ಆಗಲ್ಲ ಟ್ಯಾಕ್ಸ್ ಕಲೆಕ್ಷನಲ್ಲಿ. ನನ್ನ ಅನಿಸಿಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ನಮ್ಮಲ್ಲಿ ಇರುವಂಥ ವ್ಯವಹಾರ ಜಾಸ್ತಿ ಆದ್ದರಿಂದಾಗಿ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಜಾಸ್ತಿ ಕಲೆಕ್ಷನ್ ಆಗುತ್ತೆ. ವ್ಯವಹಾರ ಜಾಸ್ತಿ ಆದರೆ ಏನು ಸಮಸ್ಯೆ ಇಲ್ಲ ಅಲ್ಲ, ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ಈಗ ಹಬ್ಬದ ದಿನಗಳಿಂದ ಮೊದಲೇ ಪ್ರಾರಂಭ ಮಾಡಿದ್ರಿಂದ 1ನೇ ತಾರೀಕಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಖಂಡಿತವಾಗಿ ಈ ಹಬ್ಬದ ದಿನದಲ್ಲಿ ಎಲ್ಲರೂ ಜಾಸ್ತಿ ತಗೊಳ್ಳೋದು, ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ತಾರೆ. ಅಲ್ಲ, ಬಟ್ಟೆ ಬರೆಗಳಿರಲಿ ಅಥವಾ ಏನೇ ಇರಲಿ ಅದು ತಗೊಳ್ತಾರೆ. ಅದರಿಂದಾಗಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮತ್ತು ನಮ್ಮ ಇದೇನಂದರೆ ಇದು ತಿಂಗಳ ಸಂಬಳ ತೆಗೆಯುವಂಥ ಜನರಿಗೆ ಒಳ್ಳೆ ಒಂದು ಅವಕಾಶ, ಏನು ಸ್ವಲ್ಪ ಉಳಿಸ್ಕೊಳ್ಳುವಂಥ, ಕೈಯಲ್ಲಿ ಕಾಸು ಉಳಿಸ್ಕೊಳ್ಳುವಂಥ ಒಂದು ಅವಕಾಶ ಬಂದಿರ್ತದೆ. ಇದು ಒಳ್ಳೆಯ ವಿಚಾರ ಅಂತ ನಾನು ಅನ್ಸ್ಕೊಂಡಿದ್ದೇನೆ. ಪ್ರಭಾಕರ್ ಸರ್, ಈ 4 ಸ್ಲ್ಯಾಬ್ಗಳ ಪೈಕಿ 2ಕ್ಕೆ ಬಂದು ನಿಂತಿದೆ. ಸೊ ಈ ಪ್ರಸ್ತಾವದ ಬಗ್ಗೆ ನಿಮ್ಮ ಅಭಿಪ್ರಾಯ? ಆ್ಯಕ್ಚುಲಿ ನಾವು ಇದರ ಹಿನ್ನೆಲೆನ ಒಂದು ಸಲ ಮಾತಾಡಬೇಕಾಗತ್ತೆ. ಯಾಕಂದರೆ 2017ರಲ್ಲಿ ಒಂದು ದೇಶ ಒಂದು ತೆರಿಗೆ ಅಂತ ಬಂದಾಗ ವೆನ್ ಇಟ್ ಈಸ್ ಎ ಒನ್ ನೇಷನ್ ಒನ್ ಟ್ಯಾಕ್ಸ್, ವೈ ಇಟ್ಸ್ ಎ ಡಿಫರೆಂಟ್ ರೇಟ್ ಆಫ್ ಟ್ಯಾಕ್ಸಸ್ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದ್ದಿತ್ತು. ಆರಂಭದಲ್ಲಿ GST ರೋಲ್ಔಟ್ ಆಗುವಂಥ ಸಂದರ್ಭದಲ್ಲಿ ಇದ್ದಂತಹ 5, 12, 18, 28 ಮತ್ತು ಕಾಂಪೋಸಿಷನ್ ಸ್ಕೀಮು, ಅದರಲ್ಲಿ ಗೋಲ್ಡ್ಗೆ 3%, ಈ ಥರ ತರಹೇವಾರಿ ಟ್ಯಾಕ್ಸ್ಗಳಿದ್ದಾಗ ತುಂಬ ಜನ ಪ್ರತಿಪಕ್ಷಗಳು ಕೇಳಿದ್ವು, ಜನಸಾಮಾನ್ಯರು ಮತ್ತು ಯಾರು ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಕೂಡ ಅದನ್ನು ಪ್ರಶ್ನೆ ಮಾಡ್ತಾ ಹೋದರು. ಒಂದು ದೇಶ ಒಂದು ತೆರಿಗೆ ಅಂದಮೇಲೆ ವೈ ಡಿಫ್ರೆಂಟ್ ರೇಟ್ ಆಫ್ ಟ್ಯಾಕ್ಸಸ್ ಅನ್ನುವಂಥದ್ದು ಬಹಳ ದೊಡ್ಡ ಚರ್ಚೆ ಆಗಿತ್ತು. ಆದರೆ GST ರೋಲ್ಔಟ್ ಆಗಿ ನಮ್ಮ ಭಾರತದಂತಹ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ರಾಷ್ಟ್ರದಲ್ಲಿ ಹೊಸ ಕಾನೂನು ಪದ್ಧತಿ, ಹೊಸ ತೆರಿಗೆ ಪದ್ಧತಿ ಜಾರಿ ಮಾಡುವಂಥದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಬಹಳ ದೊಡ್ಡ ಸವಾಲಾಗಿತ್ತು ಅವತ್ತು. ಯಾಕೆಂದರೆ ತಾಂತ್ರಿಕ ಸಮಸ್ಯೆ ಒಂದು ಕಡೆ ಆದರೆ ಆ್ಯಕ್ಟು, ರೂಲು ಇದೆಲ್ಲವನ್ನು ಶ್ರೀಸಾಮಾನ್ಯ ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಟ್ಯಾಕ್ಸ್ ಪ್ರೊಫೆಷನಲ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಹಿಡಿತು. ಅದಾದ ಮೇಲೆ ಏನೆಲ್ಲ ಈ ಸಮಸ್ಯೆಗಳಿತ್ತು ರೇಟ್ ಆಫ್ ಟ್ಯಾಕ್ಸು, ಇದುವರೆಗೂ GST ಕೌನ್ಸಿಲ್ ಮೀಟಿಂಗು ಸರಿಸುಮಾರು 55ಕ್ಕಿಂತ ಹೆಚ್ಚು GST ಕೌನ್ಸಿಲ್ ಮೀಟಿಂಗ್ ಆಗಿದೆ. ಸೊ ಈ ಕೌನ್ಸಿಲ್ ಮೀಟಿಂಗಲ್ಲಿ ದ ರೇಟ್ ಆಫ್ ಟ್ಯಾಕ್ಸಸ್ ಇರ್ಬೋದು, ಮತ್ತು ಏನೆಲ್ಲ ರೂಲ್ಸು ಮತ್ತು ಯಾವ ಆ್ಯಕ್ಟು ಅಮೆಂಡ್ಮೆಂಟ್ಸ್ ಏನಿದೆ ಇದನ್ನೆಲ್ಲ ನಾವು ನೋಡಿದಾಗ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ. ಆದರೆ ಪ್ರತಿಯೊಬ್ಬರ ಶ್ರೀಸಾಮಾನ್ಯನ ನಿರೀಕ್ಷೆ ಏನು? ತೆರಿಗೆಯ ಹೊರೆ ಕಡಿಮೆ ಆದರೆ ನನಗೆ ನನ್ನ ಜೇಬಿಗೆ ಕತ್ತರಿ ಬೀಳೋದು ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಬಲವಾದ ನಂಬಿಕೆ, ಅದು ವಾಸ್ತವ ಕೂಡ ಹೌದು. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಈ ನಿರ್ಧಾರ ಏನಿದೆ, ಇದು ಶ್ರೀಸಾಮಾನ್ಯನ ಜೇಬಿಗೆ ಕತ್ತರಿ ಹಾಕುವಂತಹ ಒಂದು ಪ್ರಮಾಣ ಏನಿದೆ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಂದು. ಎರಡನೇದು, ಎಲ್ಲೆಲ್ಲಿ ಈಗ GST ಖೋತ ಆಗ್ತಿದೆ, ಕೊರತೆ ಆಗ್ತಿದೆ, ಮೋಸ ಆಗ್ತಿದೆ, ಸರ್ಕಾರದ ರೆವಿನ್ಯೂ ಬಾಕ್ಸಕ್ಕೆ ಏನು ಮೋಸ ಮಾಡ್ತಾರೆ ಕೆಲವರು, ಸೊ ಅದೆಲ್ಲವನ್ನು ಕಡಿಮೆ ಆಗಿ ಒಂದು ಸ್ಟ್ರೀಮ್ಲೈನ್ ಆಗಿ ಈ ರೇಟ್ ಆಫ್ ಟ್ಯಾಕ್ಸಸ್ ಕಡಿಮೆ ಆಗ್ತಾ ಬಂದಾಗ ಬಳಸುವಂತಹ ಸಂಖ್ಯೆ ಅಥವಾ ಇನ್ವಾಯ್ಸ್ ಮಾಡುವಂತಹ ಸಂಖ್ಯೆ ಹೆಚ್ಚಾಗುತ್ತೆ. ರೆವಿನ್ಯೂ ಈಗ ನೀವೇನು 85,000 ಪ್ಲಸ್ ಕೊರತೆ ಆಗಬಹುದು ಅಂತ ನೀವೇನು ಹೇಳ್ತಿದ್ದೀರಿ, ಅದನ್ನು ಮೀರಿದ ರೆವಿನ್ಯೂ ಬರಬಹುದು. ಯಾಕಂದರೆ ವೆನ್ ಯು ಕಂಪೇರ್ ದ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸ್ ಇನ್ ಇಂಡಿಯಾ ಬಿಫೋರ್ 2017 ಆ್ಯಂಡ್ ಆಫ್ಟರ್ 2017 ಸಾಕಷ್ಟು ಬದಲಾವಣೆ ಆಗಿದೆ. ಸಾಕಷ್ಟು ಜನ ಈ ತೆರಿಗೆಯ ವ್ಯಾಪ್ತಿಗೆ ಬಂದಿದ್ದಾರೆ. ಸೊ ನಾನು GST ಮಾಡಿಸ್ಕೋಬೇಕು ಅಂತ ವಾಲಂಟ್ರಿಯಾಗಿ ರಿಜಿಸ್ಟ್ರೇಷನ್ ತೊಗೊಂಡ್ರು ಇದ್ದಾರೆ, ಮತ್ತು ತುಂಬ ಜನ ಎನ್ಫೋರ್ಸ್ಮೆಂಟ್ ವಿಂಗ್ ಕೆಲಸ ಮಾಡಿ ಅವರು ಸಜೆಸ್ಟ್ ಮಾಡಿ ತೊಗೊಂಡಂಥವರು ಕೂಡ ಇದ್ದಾರೆ. ಸೊ ಹಾಗಾಗಿ ತೆರಿಗೆ ವ್ಯಾಪ್ತಿಗೆ ಬರುವಂಥವರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗುತ್ತೆ. ಆ ಏರಿಕೆ ಹೆಚ್ಚಾದ ಹಾಗೆಲ್ಲ ಈ 85,000 ಪ್ಲಸ್ ಕೋಟಿಗಳೇನು 85,000 ಪ್ಲಸ್ ಕೋಟಿಗಳೇನಿದ್ದಾವೆ ಈ ಕೊರತೆ ಖಂಡಿತ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ GST ರೆವಿನ್ಯೂ ಕಲೆಕ್ಷನ್ನಲ್ಲಿ ಅದಾಗಲೇ ಭಾರತ ಸರ್ಕಾರವೇ ಅಚ್ಚರಿ ಪಡುವಂತಹ ಒಂದು ಸಂಖ್ಯೆಗೆ ನಾವು ಏರ್ಬಿಟ್ಟಿದ್ದೀವಿ. ಅದರಲ್ಲೂ ಕರ್ನಾಟಕ 2ನೇ ರಾಜ್ಯ, ಅತಿ ಹೆಚ್ಚು GST ಸಂಗ್ರಹದಲ್ಲಿ ನಮ್ಮದು 2ನೇ ರಾಜ್ಯ. ಸೊ ಈ ನಿಟ್ಟಿನಲ್ಲಿ ಈ ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನುವಂಥದ್ದೇ ಬಹಳ ದೊಡ್ಡ ಬದಲಾವಣೆಗೆ ಇದು ಬದಲಾವಣೆಯ ಪರ್ವ ಅಂತ ಹೇಳ್ಬೋದು. ಶ್ರೀಸಾಮಾನ್ಯನಿಗೆ ಆ ನಂಬಿಕೆ ಸರ್ಕಾರದ ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ತುಂಬ ಜನ ಗೊಣಗಾಡ್ತಾರೆ, ಬೇಸರ ಪಟ್ಕೊಳ್ತಾರೆ, ಯಾಕೆ ಇಷ್ಟು ರೇಟ್ ಆಫ್ ಟ್ಯಾಕ್ಸು ಅಂತ. ಆದರೆ ಈ ಗಣನೀಯವಾಗಿ ಅದರಲ್ಲೂ ಹಬ್ಬದ ಸಂದರ್ಭದಲ್ಲಿ ಈ ಘೋಷಣೆ ಆಗಿರ್ತಕ್ಕಂಥದ್ದಿರಬಹುದು ಅಥವಾ
ನಾವು ನೋಡ್ತೀವಿ ಎಲ್ಲ ಹಬ್ಬ ಹರಿದಿನಗಳು ಶ್ರೀಸಾಮಾನ್ಯ ಅವನಿಗೆ ಎಷ್ಟೇ ಕಷ್ಟ ಇದ್ದರೂ ಏನಾದರೂ ಮಾಡಿ ಹಬ್ಬ ಆಚರಿಸಬೇಕು, ನಾನು 4 ಜನದ ಹತ್ರ ಅವ್ರ ರೀತಿ ಬದುಕಬೇಕು ಅನ್ನುವಂಥ ಒಂದು ದೊಡ್ಡ ಆಸೆ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ತೆರಿಗೆಯ ಹೊರೆ ಕಡಿಮೆಯಾಗುತ್ತೆ ಅನ್ನೋದು ಸಹಜವಾಗಿ ಎಲ್ರಿಗೂ ಖುಷಿ ಕೊಡುವಂಥದ್ದು. ಆದರೆ ಸರ್ಕಾರಕ್ಕೂ ಕೂಡ ಇದರಿಂದ ಮೋಸ ಆಗಲ್ಲ, ಅಥವಾ ತೆರಿಗೆಯ ಏನು ಖೋತ ಅಂತ ಹೇಳ್ತೀವಲ್ಲ ಅದು ಆಗಲ್ಲ. ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಮಂದಿ ತೆರಿಗೆ ವ್ಯಾಪ್ತಿಗೆ ಬಂದೇ ಬರ್ತಾರೆ. ಆಮೇಲೆ ಟರ್ನೋವರ್ ಜಾಸ್ತಿ ಆದ ಹಾಗೆಲ್ಲ ತೆರಿಗೆಯ ಕಲೆಕ್ಷನ್ ನ್ಯಾಚುರಲಿ ಜಾಸ್ತಿ ಆಗುತ್ತೆ. ಸೊ ಯಾರೆಲ್ಲ ಈಗ ಸ್ವಲ್ಪ ಕದ್ದು ಮುಚ್ಚಿ ಕೂಡ ಬಿಸ್ನೆಸ್ ಮಾಡೋರು ಇರ್ತಾರೆ, ಅಂಥವರು ಕೂಡ ನಾನು ಬಿಲ್ ಮಾಡೋಣ ಯಾಕಂದರೆ ಟ್ಯಾಕ್ಸ್ ರೇಟ್ ಕಡಿಮೆ ಆಗಿದೆ, ನಾನು ಯಾಕೆ ಅವಾಯ್ಡ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಕೂಡ ಬಂದೇ ಬರುತ್ತೆ ಮುಂದಿನ ದಿನಮಾನಗಳಲ್ಲಿ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು. ಇದು ಭಾಳ ದೊಡ್ಡ ಬದಲಾವಣೆಯ ಪರ್ವಕ್ಕೆ ನಾಂದಿ ಹಾಡ್ತಾ ಇರ್ತಕ್ಕಂಥ ಈ ಸಂದರ್ಭ ಇದು ಮುಂದಿನ ದಿನಮಾನಗಳಲ್ಲಿ ಈ ರೆವಿನ್ಯೂ ಕಲೆಕ್ಷನ್ ಇರ್ಬೋದು ಅಥವಾ ಟ್ಯಾಕ್ಸ್ ರೇಟ್ಸ್ ಇರ್ಬೋದು, ಒಂದು ಯೂನಿಫಾರ್ಮಿಟಿ ಮತ್ತು ಒಂದು ರೆಡ್ಯೂಸ್ ರೇಟ್ ಆಫ್ ಟ್ಯಾಕ್ಸ್ ಅನ್ನುವಂಥದ್ದು ನಾವೇನು ಕರಿತೀವಿ, ಅದಕ್ಕೆ ಒಂದು ದೊಡ್ಡ ಬದಲಾವಣೆಗೆ ಇದು ನಾಂದಿ ಹಾಡ್ತಿದೆ ಅಂತ ನನಗನ್ಸುತ್ತೆ. ಎಸ್ ಬಂಗಾರ ಸರ್, ಈ ಸರಳೀಕರಣದ ಹಿಂದಿನ ಉದ್ದೇಶ ಏನಿರ್ಬೋದು? ಅಲ್ಲ, ಸರಳೀಕರಣ ಮಾಡಲೇಬೇಕಾಗುತ್ತೆ. ಸರಳೀಕರಣ ಉದ್ದೇಶ ಏನಂತೇಳಿ ಸಾಕಷ್ಟು ಜನ ಅದರಲ್ಲಿ ಒಳಗಡೆ ಬರಬೇಕು. ಈಗ ಸರಳೀಕರಣ ಯಾಕಂತ ಹೇಳಿದ್ರೆ, ನೀವು ಎಷ್ಟು ಕ್ಲಿಷ್ಟವಾಗಿ ಅದನ್ನು ತೆರಿಗೆಯ ಒಂದು ಕಾನೂನನ್ನು ತರ್ತೀರಾ, ಆ ಕಾನೂನು ಏನಾಗುತ್ತೆ ಅಂತ ಹೇಳಿದ್ರೆ ಅದರಿಂದಾಗಿ ಸಾಕಷ್ಟು ಜನ ಅದನ್ನು ಹಿಂಜರಿತಾರೆ. ಎಲ್ಲರೂ ತಿಳಿದವರಿಲ್ಲ, ಓದಿದವ್ರದ್ದು ಕಡಿಮೆ ಇರ್ತಾರೆ, ವ್ಯವಹಾರ ಮಾಡ್ತಾರೆ. ಆಗ ಅವ್ರಿಗೇನಂತೆ ಸಹಾಯಕವಾಗಿ ಅದನ್ನು ಸರಳೀಕರಣ ಮಾಡಿದರೆ ಅವರು ಖಂಡಿತವಾಗಿ ಅದರಲ್ಲಿ ಸೇರಿಕೊಳ್ತಾರೆ, ಒಂದು ಒಟ್ಟಿಗೆ ಸೇರಿಕೊಳ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ನಾವು ಹೇಳೋದು ಅಂತ ಹೇಳಿದ್ರೆ, ಅದು 20 ಲಕ್ಷ ಯಾರು ಸರ್ವಿಸ್ ಸೆಕ್ಟರ್ಗೆ ಎಕ್ಸಾಮ್ಷನು, ಆಮೇಲೆ 40 ಲಕ್ಷ ಟ್ರೇಡಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಅದು ಎಕ್ಸಾಮ್ಷನ್ ಇತ್ತು. ಅಲ್ಲಿವರೆಗೆ ನೀವು ಅಲ್ಲಿ ಹೋಗಿ 1 ವರ್ಷಕ್ಕೆ, ಅದಕ್ಕೆ ಮುಂದೆ ಹೋದರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. 1,000 ರೂಪಾಯಿ ಮೇಲೆ ಹೋದರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಅದೊಂದಿತ್ತು. ಅದನ್ನು ಏನಾಗಬೇಕಂತೇಳಿ ನಾನು ಹೇಳೋದು ಅಂತ ಹೇಳಿದ್ರೆ, ಅದನ್ನು ಕೂಡ ನೀವು ಅದನ್ನು ಪರಿಶೀಲಿಸಬೇಕು. ಯಾಕಂದರೆ 20 ಲಕ್ಷ ಇವತ್ತಿನ ದಿನದಲ್ಲಿ ಎಷ್ಟೊಂದು ತಿಂಗಳಿಗೆ ಎಷ್ಟಾಗುತ್ತೆ, ಅದು 2-3 ಸಾವಿರ ಮೇಲೆ 3 ಲಕ್ಷದ ಮೇಲೆ ಆಗೋದಿಲ್ಲ. 12, 3, 36, 40 ಲಕ್ಷ. ಆಮೇಲೆ 20 ಲಕ್ಷ ಅಂತ ಹೇಳಿದ್ರೆ 1-1.5 ಮೇಲೆ ಹೋಗೋದಿಲ್ಲ ಅದು, ಅಲ್ವಾ? ಆವಾಗ ಯಾರೇ ಇರಲಿ, ಯಾವೇ ವ್ಯವಹಾರ ಮಾಡುವವರು ಜಾಸ್ತಿ ವ್ಯವಹಾರ ಮಾಡಲಿ, ಆಮೇಲೆ ಅದಕ್ಕೆ 1% ಆದರೆ ಮಾಡಲಿ, 1% ಮಾಡಲಿ. ಈಗ ಇರೋದು 5%, 18% ಅಂತ ಹೇಳಿದ್ರೆ ಅದು ಇದೆ, ಕಾಂಪೊಸಿಷನ್ ಟ್ಯಾಕ್ಸ್ನಲ್ಲೇ ಇದೆ. ಅಂದರೆ ವರ್ಷಕ್ಕೆ ಇಷ್ಟು ಮೇಲೆ ಹೋಗುತ್ತೆ. ಅದನ್ನು ಕಾಂಪೊಸಿಷನ್ ಟ್ಯಾಕ್ಸ್ ಹಂಗೆ ಇರಲಿ ಅದು. ಆದರೆ ಇದನ್ನು ನಾವು ಮಾಡಬೇಕಾಗುತ್ತೆ. ಇನ್ನೊಂದೇನು ಸರಳೀಕರಣದಲ್ಲಿ ಏನಾಗುತ್ತೆ ಅಂತೇಳಿ, ವ್ಯವಹಾರದಲ್ಲಿ ನಾವು ಪ್ರಾರಂಭದಲ್ಲಿ ಹೇಳಿದೆ 25-26 ಟ್ಯಾಕ್ಸ್ಗಳಿತ್ತು, ಅದನ್ನೆಲ್ಲ ಒಟ್ಟಿಗೆ ಸೇರಿ ಸರಳೀಕರಣ, 1 ನ್ಯಾಷನ್ 1 ಟ್ಯಾಕ್ಸ್ ಅಂತ ನಾವು ನಿರ್ಧಾರ ಮಾಡಿದರು. ಮೋದಿಯವರು ಬಂದಾದ ಮೇಲೆ ಇದನ್ನು ಒಂದು ಪ್ರಾರಂಭಿಸಿದರು. ಅಂದರೆ ಬೇರೆ ಬೇರೆ ರಾಷ್ಟ್ರದಲ್ಲಿ ನಡೀತಿದೆ. ಜಗತ್ತಿನಲ್ಲಿ ಅತ್ಯಂತ ಜನಸಂಖ್ಯೆ ಇರುವಂಥ ರಾಷ್ಟ್ರ ನಮ್ಮ ಭಾರತ. ಅದೇ ರೀತಿಯಲ್ಲಿ ಇದು ಇನ್ನೊಂದು ಏನಂತೇಳಿದ್ರೆ, ನಾವು ಈ ಸರಳೀಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಜನ ಉದ್ಯೋಗ ಹೋಗೋ ಬದಲು ಉದ್ಯಮಿ ಆಗಿ ಅಂತೇಳಿ, ಎಸ್ ಜಾಸ್ತಿ ಜನ ಉದ್ಯಮಕ್ಕೆ ಹೋಗುವುದು ಉದ್ಯಮಿ ಆಗಿ ಅಂತೇಳಿ. ಅದ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸಣ್ಣ ಕೈಗಾರಿಕೆಗಳು ಒಂದು 6.5 ಕೋಟಿ ರಾಷ್ಟ್ರದಲ್ಲಿದ್ದರೆ ಒಂದು 2.5 ಕೋಟಿ ರಿಜಿಸ್ಟ್ರೇಷನ್ ಮಾಡಿದವರು ಇರ್ಬೋದು. ಅಂದರೆ ಒಂದು 8-8.5 ಕೋಟಿ ಜನ ವ್ಯವಹಾರದಲ್ಲಿ ಇರ್ಬೋದು, ಇದರಲ್ಲಿ ಉದ್ಯಮದಲ್ಲಿ ಇರ್ಬೋದು, ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟ್ರೇಡಿಂಗಲ್ಲಿ ಇದನ್ನು ಸೇರಿಸ್ಕೊಳ್ಳಿಲ್ಲ. ಟ್ರೇಡಿಂಗ್ ಸೇರಿಸ್ಕೊಳ್ಳಿ, ಬ್ಯಾಂಕ್ ಮಕ್ಕಳಿಗೆ MSME ಅಂತ ಹೇಳ್ತಾರೆ, ಬ್ಯಾಂಕ್ ಫಂಡಿಂಗ್ ಮಾತ್ರ. ಅದು ಬಿಟ್ಬಿಟ್ಟು ಬೇರೆ ಏನೋ ಇದಕ್ಕೆಲ್ಲ ವ್ಯವಹಾರಕ್ಕೆ ಅದು ಬರೋದಿಲ್ಲ ಅವರು. ಅದನ್ನು ನಾನೇನು ಹೇಳೋದು ಅಂತ ಹೇಳಿದ್ರೆ, ಸರಳೀಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗಿರುವ ಕರ್ನಾಟಕದಲ್ಲಿಂದ 6.5 ಲಕ್ಷ ಜನ ಸೇರಿಕೊಂಡಿದ್ದಾರೆ, ಇನ್ನೊಂದು 1 ಲಕ್ಷ ಜಾಸ್ತಿ ಸೇರಿಕೊಳ್ತಾರೆ. ಈಗ ಯಾಕಂತ ಹೇಳಿದ್ರೆ, ಈ ಪರಿಸ್ಥಿತಿಯಲ್ಲಿ ಉದ್ಯಮ ಸಿಕ್ಕುವುದು ಅಂದರೆ ಉದ್ಯೋಗ ಸಿಕ್ಕುವುದು ಭಾಳ ಕಷ್ಟ ಆಗಿದೆ ಈ ಸಂದರ್ಭದಲ್ಲಿ. ಇನ್ನೊಂದು ವರ್ಷದಲ್ಲಿ ನಮಗೆ ತೊಂದರೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಕಾಲೇಜಿಂದ ಹೊರಗೆ ಬರುವಂಥ ಜನರಿಗೆ ಉದ್ಯಮ ಸಿಕ್ಕೋದು ಕಷ್ಟ ಆಗುತ್ತೆ, ಉದ್ಯಮಿಯಾಗಿ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಸರಳೀಕರಣ ಇದು ಒಂದೇ ದಾರಿ. ಇನ್ನೊಂದು ಏನಂತೇಳಿ, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಆರ್ಥಿಕ ಸಹಾಯ ಕೊಡುವಂಥದ್ದು ಮತ್ತು ಅವರನ್ನು ತರಬೇತಿ ಮಾಡುವಂಥದ್ದು ಕೆಲಸ ಮಾಡಬೇಕಾಗತ್ತೆ. ಇದು ಈ ಸರಳೀಕರಣ ಆಫ್ ದ ಟ್ಯಾಕ್ಸ್ ಇಸ್ ದ ಒನ್ ಆಫ್ ದ ಟೂಲ್ಸ್. ಏನಂದರೆ ಇದೊಂದು ಅವಕಾಶ ಅವರಿಗೆ.
ನಾನು ಇತ್ತೀಚೆಗೆ ಯಾವುದೋ ಕಾಲೇಜಲ್ಲಿ ಹೋಗಿದ್ದಾಗ ಅಲ್ಲೊಂದು ಸಾಧಾರಣ 80 ಟೀಮ್ ಬಂತು. 80 ಟೀಮಲ್ಲಿ 3 ಜನ 4 ಜನ ಇದ್ರು, 320 ಜನ ಬಂದಿದ್ರು. ಅಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿ ಅದು. ಅಲ್ಲಿ ಹೋಗಿದ್ದಾಗ ಅವರು ಪ್ರತಿಯೊಬ್ಬರ ಒಂದು ಇದು ನೋಡೋ ಉತ್ಸಾಹ ನೋಡುವಾಗ ನನ್ಗನ್ಸುತ್ತೆ ಇನ್ನೊಂದು 80 ಟೀಮ್ ಬಂದಿದ್ರು ನಾನು ಕೂತ್ಕೊಳ್ತೀನಿ ಅಂತ ಅಂದ್ಕೊಂಡೆ. ಅಲ್ಲ, ಅಲ್ಲಿ ಕೂತ್ಕೊಂಡು ಸ್ವಲ್ಪ 2-3 ದಿನ ಕೂತ್ಕೊಳ್ಬೇಕಾಯ್ತು. ಒಂದು ಬೆಳಗಿಂದ ಮಧ್ಯಾಹ್ನದವರೆಗೆ, ಆಮೇಲೆ ಲಂಚ್ ಆದಮೇಲೆ ಒಂದು 2 ಅವರ್ಸ್ ಇರ್ತಿತ್ತು. ನಾನು ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಜಾಸ್ತಿ ಜನ ಉದ್ಯಮಿಗಳಾದ್ಮೇಲೆ ಅವರು ಜಾಸ್ತಿ ಜನಕ್ಕೆ ಅಷ್ಟು ಜನಕ್ಕೆ ಕೆಲಸ ಕೊಡ್ತಾರೆ. ಸರಳೀಕರಣ ಒಂದು ದಾರಿ. ಈ ಸರಳೀಕರಣ ಮಾಡಿದಷ್ಟು ಏನಾಗುತ್ತೆ ಗೊತ್ತಾ, ನಮಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಬಹಳ ಸುಗಮವಾಗುತ್ತೆ. ನಾವು ತುಂಬ ಕಷ್ಟಕರವಾದ ಒಂದು ಟ್ಯಾಕ್ಸ್ ಪದ್ಧತಿ ಅಂತಂದರೆ ಅದನ್ನು ಮಾಡಬೇಕಾದ್ರೆ ಒಬ್ಬ ಕನ್ಸಲ್ಟೆಂಟ್ ಬೇಕು, ಒಬ್ಬ ಅಸಿಸ್ಟೆಂಟ್ ಬೇಕು. ಅದು ಎರಡೂ ಬೇಕಾಗಿಲ್ಲ, ನಾವೇ ಮಾಡ್ತೇವೆ. ಇದನ್ನು ರಿಜಿಸ್ಟ್ರೇಷನ್ ಇರಲಿ, ಈಗ ನಾವು ರಿಜಿಸ್ಟ್ರೇಷನ್ ಇರಲಿ ಅಥವಾ ಅದನ್ನು ಎಂಟ್ರಿ ಮಾಡುವಂಥದ್ದು ಇರಲಿ, ಫೈಲ್ ಮಾಡುವಂಥದ್ದು ಇರಲಿ, ಆನ್ಲೈನಲ್ಲೇ ಮಾಡಿಬಿಟ್ರೆ ನಮ್ಮಲ್ಲಿ ಯಾರಿಗೆ ಸ್ವಲ್ಪ ತಿಳಿದವರು ಅದನ್ನು ಮಾಡ್ಕೊಳ್ಬೋದು. ಭಾಳ ಸರಳೀಕರಣ ಮಾಡಬೇಕು, ಅದು ಒಳ್ಳೆಯದು. ಯಾಕೆ ಎಷ್ಟು ಸರಳೀಕರಣ ಆಗುತ್ತೆ, ಎಷ್ಟು ಅದನ್ನು ಅವಕಾಶಗಳು ಜಾಸ್ತಿ ಆಗುತ್ತೆ, ಜಾಸ್ತಿ ಜನ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಈಗ ನೀವು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಭಾಳ ಕಾಂಪ್ಲಿಕೇಟೆಡ್ ಆಗಿ ನೀವು ಟ್ಯಾಕ್ಸ್ ಸ್ಟ್ರಕ್ಚರು, ಟ್ಯಾಕ್ಸ್ ಸಿಸ್ಟಮು, ಟ್ಯಾಕ್ಸ್ ಲಾಸ್ ಎಲ್ಲ ಮಾಡಿದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ತಕ್ಕ ಒಬ್ಬ ಕನ್ಸಲ್ಟೆಂಟ್ ಬೇಕು, ಒಬ್ಬರು ಆಫೀಸಲ್ಲಿ ಬೇಕು, ಒಬ್ಬರು ಪಾರ್ಟ್ ಟೈಮ್ ವರ್ಕ್ ಬೇಕಾಗುತ್ತೆ ನಮಗೆಲ್ಲ ಹೆಲ್ಪ್ ಮಾಡೋದಕ್ಕೆ. ಎಲ್ಲ ಹೇಳ್ತೀನಿ, ಇಷ್ಟೆಲ್ಲ ಬೇಕಾಗುತ್ತೆ. ಇದು ಬೇಕಾಗಿಲ್ಲ, ಒಬ್ಬರೇ ಮಾಡ್ಬೋದೆಲ್ಲ. ಸರಳೀಕರಣ ಇನ್ನೊಂದು ಅವಕಾಶ ಅಂತೇಳಿದ್ರೆ ಉದ್ಯಮ ಸೃಷ್ಟಿ ಮಾಡುವಂಥ ಅವಕಾಶ ಸರ್ಕಾರಕ್ಕೆ. ಉದ್ಯೋಗಿಗಳನ್ನು ಮಾಡೋ ಬದಲು ಉದ್ಯಮ ಸೃಷ್ಟಿ ಮಾಡುವಂಥ ಅವಕಾಶ. ಇದು ನಾನು ತಿಳಿದ ಮಟ್ಟಿಗೆ ಒಂದು ಇದು ವಿಚಾರ. ಯಾಕೆಂದರೆ ನಾನು ಸಾಕಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ ಎಷ್ಟು ಕಾಂಪ್ಲಿಕೇಟ್ ಇತ್ತು ಅಂತೇಳಿದ್ರೆ ಇವತ್ತಿಗೆ ನಾವು ಭಾಳ ಸಿಂಪ್ಲಿಫೈ ಮಾಡಿದ್ದೇವೆ. ಅದರಿಂದಾಗಿ ಈ ಸರಳೀಕರಣ ನೀತಿಯನ್ನು ಅನುಸರಿಸಿದರೆ ಈ GSTನಲ್ಲಿ ಕೂಡ ಇನ್ನು ಮುಂದಕ್ಕೆ ಏನೇನು ಬದಲಾವಣೆ ಮಾಡಿದರೆ ಅದರಿಂದಾಗಿ ವ್ಯವಹಾರಕ್ಕೆ ಒಳ್ಳೆಯದಾಗುತ್ತೆ, ವ್ಯವಹಾರ ವೃದ್ಧಿ ಆಗುತ್ತೆ, ವ್ಯವಹಾರ ಜಾಸ್ತಿ ಆಗುತ್ತೆ, ಮತ್ತು ಈ ಏನು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಕಾಗಿ ಅದು ಜಾಸ್ತಿ ಆಗುತ್ತೆ. ಈಗೇನೋ 85,000 ಕೋಟಿ ಅಂತ ಏನೋ ಒಂದು ಪ್ರಸ್ತಾಪ ಇದೆ, ಅಷ್ಟು ಬರೋದಿಲ್ಲ, ಅಷ್ಟು ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ 5 ಇದ್ದದ್ದು ಭಾಳ ಕಡಿಮೆ, 12 ಇದ್ದದ್ದು ಭಾಳ ಕಡಿಮೆ, ಮತ್ತು 18 ಸರ್ವೇ ಸಾಧಾರಣ ಎಲ್ಲ ಕಡೆಯಲ್ಲಿ 18 ಜಾಸ್ತಿ ಇರ್ತದೆ. ಅದರಿಂದಾಗಿ 12 ಇದ್ದದನ್ನು ತೆಗೆದು 5 ಮಾಡಿದರೆ ಅಲ್ಲೊಂದು 7% ಕಮ್ಮಿ ಆಗುತ್ತೆ. ಅದು ಸ್ವಲ್ಪ, ಜಾಸ್ತಿ ಅಲ್ಲ. ಆಮೇಲೆ ಎಲ್ಲಿ 40% ಯಾವುದಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ನೆಗೆಟಿವ್ ಪ್ರಾಡಕ್ಟಿಗೆ, ಅಂದರೆ ಟೊಬ್ಯಾಕೋ ಪ್ರಾಡಕ್ಟ್, ಆಮೇಲೆ ಸಿಗರೇಟ್ಸಿಗೆಲ್ಲ ಮಾಡಿದ್ದಾರೆ. ಮಾಡ್ಬೋದು, ತೊಂದರೆ ಏನಿಲ್ಲ. ಅದು ದೊಡ್ಡ ಆಗಲ್ಲ, ಒಳ್ಳೆ ನಿರ್ಧಾರನೇ ಅಂತ ಅನ್ಸುತ್ತೆ. ಖಂಡಿತ. ಏನಂದರೆ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ದ ಬೇಸಿಕ್ ಕ್ಯಾಲ್ಕುಲೇಷನ್ ಏನು, ಒಬ್ಬ ವ್ಯಕ್ತಿ ವ್ಯಾಪಾರ ಅಥವಾ ವ್ಯವಹಾರ ಮಾಡಿದ್ರೆ 40 ಲಕ್ಷ ಲಿಮಿಟ್ ಇಟ್ಟಿದೆ, ಥ್ರೆಶೋಲ್ಡ್ ಲಿಮಿಟ್ ಅಂತ ಕರಿತೀವಿ. ಸೊ ಆತನ ಪ್ರತಿನಿತ್ಯದ ವ್ಯವಹಾರ 11,000 ಒಳಗಡೆ ಇದ್ದರೆ ಆತ 40 ಲಕ್ಷದ ಒಳಗಡೆ ಇರ್ತಾನೆ. 11,000 ಕ್ರಾಸ್ ಆಗ್ತಿದ್ದಾನೆ, 10,958 ರೂಪೀಸ್ ಬರುತ್ತೆ ಪರ್ ಡೇ. ಅದನ್ನು ಕ್ರಾಸ್ ಆಗ್ತಾನೆ ಅಂದರೆ ಹಿ ಈಸ್ ಎಲಿಜಿಬಲ್ ಟು ಟೇಕ್ ದ ರಿಜಿಸ್ಟ್ರೇಷನ್ ಅಂಡರ್ GST. ಒಂದು. ಅದೇ ಸೇವಾ ವಲಯಕ್ಕೆ 20 ಲಕ್ಷ ಲಿಮಿಟ್ ಇದೆ. ಸೊ ಎರಡವನ್ನು ಮೀರಿ ಎಷ್ಟೋ ಜನ 20 ಲಕ್ಷದ ಒಳಗಡೆ ಇರೋರು ಕೂಡ ರಿಜಿಸ್ಟ್ರೇಷನ್ ತೊಗೋತಾರೆ, 40 ಲಕ್ಷ ಇರೋರು ಒಳಗಡೆ ಇರೋರು ಕೂಡ ರಿಜಿಸ್ಟ್ರೇಷನ್ ತೊಗೋತಾರೆ. ಬಿಕಾಸ್ ನೀವು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನೀವು ಆರ್ಡರ್ಸನ್ನು ಹಿಡಿಬೇಕಾದ್ರೆ ಯು ಶುಡ್ ಹ್ಯಾವ್ ದ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ನಿಮ್ಮ ಹತ್ರ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದ್ದಾಗ ನೀವು ಚಾರ್ಜ್ ಮಾಡುವಂತಹ GST ಅವರಿಗೆ ಇನ್ಪುಟ್ ಕ್ಲೈಮ್ ಆಗುತ್ತೆ. ಹಾಗಾಗಿ ಅಲ್ಲಿ ಕಂಪಲ್ಸರಿ ನೀವು GST ತೊಗೊಳ್ಳೇಬೇಕು. ತುಂಬ ಜನ ಎಕ್ಸಂಪ್ಷನ್ ಲಿಮಿಟ್ನ ಯೂಸ್ ಮಾಡ್ಕೋತಾರೆ, ಅದಾದ ಮೇಲೆ ತಗೊಳ್ಳೋ ವ್ಯವಸ್ಥೆ ಕೂಡ ಇದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಸರ್ಕಾರ ಎಷ್ಟು ಸಿಂಪ್ಲಿಫೈ ಮಾಡುತ್ತಾ ಹೋಗುತ್ತೋ ಅಷ್ಟು ರೆವಿನ್ಯೂ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ದೇರ್ ಈಸ್ ನೋ ಡೌಟ್, ಅದರಲ್ಲಿ ಯಾವುದೇ ಸಂಶಯ ಬೇಡ. ಯಾಕಂದರೆ ಮನುಷ್ಯ ತನಗೆ ಅರ್ಥ ಆಗಲ್ಲ ಅಂದಾಗ ತೆರಿಗೆಯ ಆ ಒಂದು ಅಂಕಿ ಸಂಖ್ಯೆಗಳು, ಆ ಒಂದು ಟರ್ಮಿನಾಲಜಿ ಅರ್ಥ ಆಗಿಲ್ಲ ಅಂದಾಗ ಸ್ವಲ್ಪ ದೂರ ಉಳಿತಾನೆ. ಎಷ್ಟು ಗೋ ಟು ದ ಎಕ್ಸ್ಪರ್ಟ್. ಓಕೆ, ಶ್ರೀಸಾಮಾನ್ಯನಿಗೆ ಅರ್ಥ ಆಗುವಾಗ ಎಷ್ಟು ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗ್ತಾರೋ, ವೆದರ್ ಇಟ್ ಇಸ್ ಎ ರೇಟ್ ಆಫ್ ಟ್ಯಾಕ್ಸ್ ಆರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಫಾರಮ್ಸ್ ವಾಟ್ ವಿ ಆರ್ ಫೈಲಿಂಗ್ ಎವ್ರಿ ಮಂತ್, ಅದೆಲ್ಲವೂ ಕೂಡ ಎಷ್ಟು ಸರಳವಾಗಿ ಮಾಡಿದ್ರೆ ಅಷ್ಟು ಜನ ಇನ್ನೂ ತೆರಿಗೆ ವ್ಯಾಪ್ತಿಗೆ ಬರ್ತಾರೆ. ಇಲ್ಲಿ ಈಗಲೂ ಒಂದು ಸಮಸ್ಯೆ ಇದೆ. ಈಗ ಆಲ್ರೆಡಿ ಈ ತೆರಿಗೆ ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೇರಾಸ್ ದ ರಿಟರ್ನ್ಸ್ ಫೈಲಿಂಗ್ ಎವ್ರಿ ಮಂತ್ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡ್ತಿದ್ದಾರೆ. ಪ್ರತಿಯೊಂದು ಪ್ರಾಡಕ್ಟ್ಗೂ HSN ಕೋಡ್ ಕೊಡಲೇಬೇಕಾಗಿದೆ. ಪ್ರತಿಯೊಂದು ರೇಟ್ ಆಫ್ ಟ್ಯಾಕ್ಸು ನೀವೆಷ್ಟು ಇನ್ವಾಯ್ಸಸ್ನ ರೈಸ್ ಮಾಡಿದ್ದೀರಿ ಈ ಮಂತಲ್ಲಿ, ಪ್ರತಿಯೊಂದು ದಾಖಲೆ ಕೇಳ್ತಾ ಇದೆ ಸಿಸ್ಟಮು. ಅಂದರೆ ಅದು ಕಾಂಪ್ಲಿಕೇಶನ್ ಆಗ್ತಿದೆ, ಅದು ಸರಳೀಕರಣ ಆಗಿಲ್ಲ. ಆದರೆ ರೇಟ್ ಆಫ್ ಟ್ಯಾಕ್ಸ್ ಅಟ್ಲೀಸ್ಟ್ ಕಡಿಮೆ ಆದರೆ
ತೆರಿಗೆ ವ್ಯಾಪ್ತಿಗೆ ಬರೋ ಸಂಖ್ಯೆ ನ್ಯಾಚುರಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ಟೆಕ್ನಾಲಜಿ ವೈಸ್ GST ಆ್ಯಕ್ಟ್ ಏನು ಹೇಳುತ್ತೆ, GST ರೂಲ್ಸ್ ಏನು ಹೇಳುತ್ತೆ ಅಂತ ನಾವು ನೋಡಿದಾಗ ಸಾಕಷ್ಟು ಅಂಶಗಳು ಅಲ್ಲೂ ಕೂಡ ಕಠಿಣವಾಗಿದ್ದಾವೆ. ಅರ್ಥ ಆಗದೇ ಇರತಕ್ಕಂಥ, ಕಾಮನ್ ಮ್ಯಾನ್ಗೆ ಅರ್ಥ ಆಗದೇ ಇರತಕ್ಕಂಥದ್ದಿದೆ. ಅದನ್ನೂ ಕೂಡ ಮುಂದಿನ GST ಕೌನ್ಸಿಲ್ ಮೀಟಿಂಗ್ಗಳಲ್ಲಿ ಇನ್ನಷ್ಟು ಸರಳೀಕರಿಸುವಂತಹ ಒಂದು ಪ್ರಯತ್ನ ಆಗಬೇಕು. ಮತ್ತು ಕಾಮನ್ ಮ್ಯಾನ್ ಈಗ ಮೊಬೈಲಲ್ಲಿ ಕೂತ್ಕೊಂಡು ನಿಮ್ಮ ರಿಟರ್ನ್ಸನ್ನು ಫೈಲ್ ಮಾಡುವಂಥ ವ್ಯವಸ್ಥೆ, ಈಗ ಹೇಗೆ ನಾವು ಎಲ್ಲವನ್ನ ಮೊಬೈಲ್ ಮೂಲಕ ಮಾಡ್ತೀವಿ, ಅಷ್ಟು ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋದಾಗ ದ ಯೂಸರ್ಸ್ ಇನ್ ದ ನೇಷನ್, ಈ ದೇಶದಲ್ಲಿ ಸಣ್ಣ ಸಣ್ಣ ಉದ್ದಿಮೆದಾರರು, ಸಣ್ಣ ಸಣ್ಣ ವ್ಯಾಪಾರ ವ್ಯವಹಾರ ಮಾಡುವಂಥವರು, ಅವರು ಈಸಿಯಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ನಾವು ಕೇಳ್ತೀವಿ, ಈಸ್ ಆಫ್ ಕಾಂಪ್ಲೈನ್ಸ್ ಅಂತ ಈ GSTಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಸರಳೀಕರಿಸೋದ್ರಿಂದ ಈ ತಾಂತ್ರಿಕ ಸಮಸ್ಯೆಗಳು ಕಡಿಮೆಯಾಗಿ ಶ್ರೀಸಾಮಾನ್ಯನಿಗೆ ಅದರ ಮೇಲೆ ಒಂದು ಭರವಸೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಆತನ ವ್ಯಾಪಾರ ವ್ಯವಹಾರವನ್ನು ಯಾವುದೇ ಒಂದು ಟ್ರಾನ್ಸ್ಪರೆನ್ಸಿಗೆ ತರಬೇಕಾದ್ರೆ ಆತ ಮುಚ್ಚಿಟ್ಕೊಳ್ಳದೆ ಬಚ್ಚಿಟ್ಕೊಳ್ಳದೆ ಬಿಸ್ನೆಸ್ ಮಾಡದೆ ಎಲ್ಲವನ್ನ ನಾನು ಮುಕ್ತವಾಗಿ ತೋರಿಸ್ತೇನೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀನಿ ಅನ್ನುವಂಥ ಆ ಒಂದು ಮನಸ್ಥಿತಿ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ನಾವು ಈ ಸರ್ಕಾರ ಜನಗಳನ್ನು ಆ ರೀತಿಯ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಮನುಷ್ಯ ಯಾವಾಗಲೂ ಅಷ್ಟೇ, ಭಯ ಇದ್ದಾಗ ಯಾರೂ ನಿಮ್ಮ ಹತ್ರ ಬರಲ್ಲ. ಸೊ ನಿಮ್ಮ ಮೇಲೆ ಭರವಸೆ ನಂಬಿಕೆ ಇದ್ದಾಗ ಅವರು ಬಂದು ನೇರವಾಗಿ ಅವ್ರ ಕಷ್ಟ ಸುಖಗಳನ್ನು ನಿಮ್ಮ ಜೊತೆ ಹೇಳ್ಕೊತಾರೆ. ಸೊ ದಟ್ ಈಸ್ ದ ಬೇಸಿಕ್ ಮೈಂಡ್ ಸೆಟ್ ಆಫ್ ದ ಪೀಪಲ್. ಸೊ ಶ್ರೀಸಾಮಾನ್ಯ ನಂಬೋದು ಏನನ್ನೇ ಇದು ನನಗೆ ಅರ್ಥ ಆಗುತ್ತೆ ಅಂದಾಗ ಧೈರ್ಯ ಮುಂದೆ ಬರ್ತಾನೆ. ಅವನು ಸ್ವಲ್ಪ ಗೊಂದಲ ಇತ್ತು ಅಥವಾ ಏನೋ ಒಂದು ಕನ್ಫ್ಯೂಷನ್ ಇತ್ತು ಅಂದಾಗ ನಮ್ಗೆ ಯಾಕೆ ಬೇಕು ಅಂತ ಹಿಂದೆ ಉಳಿತಾರೆ. ಸೊ ಹಾಗಾಗಿ ಇನ್ನಷ್ಟು ಸಿಂಪ್ಲಿಫೈ ಮಾಡೋದು ಅವಶ್ಯಕತೆ ಇದೆ. ರೇಟ್ ಆಫ್ ಟ್ಯಾಕ್ಸ್ ಅಫ್ಕೋರ್ಸ್ ಈಗ ಮಾಡ್ತಿದ್ದಾರೆ. ಸೊ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಟ್ಯಾಕ್ಸ್ ಪೇಯರ್ಸ್ ನಂಬರ್ಸ್ ಜಾಸ್ತಿ ಆದಂಗೆಲ್ಲ ಇನ್ನಷ್ಟು ಸರಳ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ನನಗಿದೆ. ಬಂಗೇರ ಸರ್, ಈಗ ಪ್ರಮುಖವಾಗಿ ಅಪಾಯಕಾರಿ ವಸ್ತುಗಳ ಮೇಲೆ 40% ತೆರಿಗೆ ಅನ್ನೋದು, ಅಂದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಅದು ಮೊದಲು 28% ಇದ್ದದನ್ನು ಈಗ 40% ಮಾಡಿದೆ, ಜಾಸ್ತಿ ಮಾಡಿದ್ದಾರೆ. ಈಗ ಸಿಗರೇಟು 40% ಮಾಡಿದ್ರೆ ಸಿಗರೇಟ್ ಒಂದು ಪ್ಯಾಕೆಟ್ ಸೇದೋನು ಅರ್ಧ ಪ್ಯಾಕೆಟ್ ಸೇದಬಹುದು, ಹೇಳಿಕೆ ಆಗಲ್ಲ. ಅದು ಇದೇ ಅವನ ತಾಕತ್ತಿದ್ರೆ ತಗೊಳ್ತಾನೆ. ಅಲ್ಲ ಅವನು ಅವರೇ ಹೇಳ್ದಂಗೆ, ಯಾರು ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ನಿಮ್ಮ ಆರೋಗ್ಯಕ್ಕೆ ನೀವು ನೋಡ್ಕೊಳ್ರಪ್ಪ, ಅದಕ್ಕೆ ಜಾಸ್ತಿ ಮಾಡಿದೆ. ಆಮೇಲೆ ಟೊಬ್ಯಾಕೊ ಪ್ರಾಡಕ್ಟ್ಸ್ ಇಟ್ಸ್ ಹಾರ್ಮ್ಫುಲ್ ಟು ದ ಇದು ಕಾನ್ಸರಸ್ ಇದು, ಅದು ಖಂಡಿತವಾಗಿ ಅದಕ್ಕೆ ಜಾಸ್ತಿ ಮಾಡಿದ್ದು ಒಳ್ಳೆಯದಾಯಿತು. ಯಾಕೆಂದ್ರೆ ಜಾಸ್ತಿ ಜನ ತಗೊಳ್ಬಾರ್ದು, ಅದನ್ನು ಅಲ್ಲಿ ಮುಗಿಸ್ಬಿಡು. ಇನ್ನೊಂದು ವಿಚಾರ ತಿಳ್ಕೊಳ್ಬೇಕು ನೀವು, ಏನಂತ ಹೇಳಿದ್ರೆ ಮೊನ್ನೆ ಕರ್ನಾಟಕ ಸರ್ಕಾರದವರು 20,000 ಯೂನಿಟ್ಗಳಿಗೆ ಮೇಲೆ ಟ್ಯಾಕ್ಸ್ ಇದು ಹಾಕಿದರು. ಆಮೇಲೆ ಅವ್ರಿಗೆ ಇದು ಹಾಕಿದ್ರು, ಯಾವುದು ನೋಟಿಸ್ ಎಲ್ಲ ಕೊಟ್ಟರು. ಅದು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಒಂದು ಪ್ರಮುಖವಾದ ಒಂದು ನಮ್ಮದೇನು ಪೇಮೆಂಟ್ ಮಾಡೆಲ್ ಅಂತ ಹೇಳಿದ್ರೆ UPI ಅಲ್ವಾ. ನಾವೀಗ ಇಲ್ಲಿ ಇವತ್ತು ನಾನು ಬೆಳಿಗ್ಗೆ ಯಾವುದೋ ವಾಕಿಂಗ್ ಹೋದಾಗ ಸ್ವಲ್ಪ ಹೂವು ತರಬೇಕಾಗಿತ್ತು, ನಾವು ಹೂವು ತರಕ್ಕೆ ಹೋಗಿದ್ದೆ. ನಮ್ಮದು ಮಾಮೂಲಿ ಎವ್ರಿ ಮಂತ್ ಒಂದ್ಸಲ ಕೊಡುವಂಥದ್ದು. ಆದರೆ ಒಬ್ಬರು ಬಂದರು, ಅಲ್ಲಿ ಅವ್ರು ಬಂದು ಅವ್ರದ್ದು ಅಣ್ಣ ಕ್ಯಾಶ್ ಕೊಡಿ, ಇದು ಕ್ಯಾಶ್ ನಂತ ಚೇಂಜ್ ಇಲ್ಲ ಅಂತ ಹೇಳಿದ್ರು. 200 ರೂಪಾಯಿ ಕೊಟ್ಟಾಗ ಅವ್ರಿಗೇನು 60 100 ರೂಪಾಯಿನ 70 ರೂಪಾಯಿ ಕೊಡಬೇಕು, ಚೇಂಜ್ ಇಲ್ಲ ಅಂತ ಹೇಳಿದ್ರು. ಅವಾಗ ಏನಾಗುತ್ತೆ, UPI ಪೇಮೆಂಟ್ ಕೊಡೋಣ ಅಂತ ಹೇಳಿದ್ರು. ನಾನು ಬೆಳಿಗ್ಗೆ ಸಾಧಾರಣ ವಾಕಿಂಗ್ ಹೊರಟ್ರೆ ಕಿಶೆಯಲ್ಲಿ ದುಡ್ಡಿರೋದಿಲ್ಲ, ಒಂದು ಮೊಬೈಲ್ ಇರ್ತದೆ, ಏನೋ ಒಂದು ಚಿಲ್ಲರೆ ಸ್ವಲ್ಪ ಒಂದು ಇಟ್ಕೊಳ್ತೇನೆ, ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ಯಾವ ಅಂಗಡಿಗೆ ಹೋಗಿ, ಯಾವುದೇ ಒಂದು ಸಣ್ಣ ವ್ಯಾಪಾರಸ್ಥರ ಹತ್ರ ಹೋಗಿ, ನೀವು ಅವ್ರ ಹತ್ರ UPI ಪೇಮೆಂಟ್ ಇದೆ, ಫೋನ್ಪೇ ಅಥವಾ ಇದು ಯಾವುದು ಇನ್ನೊಂದು ಎನಿ UPI ಪೇಮೆಂಟ್ ಅದು ಇರ್ತದೆ. ನಾವೇನು ಮಾಡ್ತೇವೆ, ಏನೋ ತಗೊಳ್ಬೇಕಂತ ಮನೆಯಿಂದ ಫೋನ್ ಬರ್ತದೆ, ಫೋನ್ ಬರುವಾಗ ತಗೊಂಡು ಬನ್ನಿ ಅಂತೇಳಿ ಒಂದು ಕಿಶೆಲ್ಲಿ ಒಂದು ಯಾವ ಸಣ್ಣ ಬ್ಯಾಗ್ ಇಟ್ಕೊಳ್ತೇನೆ. ನಾನು ಸತ್ಯ ಹೇಳ್ಬೇಕಾದ್ರೆ ನನಗೆ ಗೊತ್ತಿರ್ತದೆ, ಏನೋ ಕಾಲ್ ಬರ್ತದೆ, ನಾನು ತಗೊಂಡು ಹೋಗಿ ಅಲ್ಲಿ ದುಡ್ಡು ಇರೋದಿಲ್ಲ, ಅಲ್ಲಿ UPI ಪೇಮೆಂಟ್ ಮಾಡ್ತೇನೆ. ಇದು ಏನಾಗುತ್ತೆ ಅಂತೇಳಿ ಇದರಿಂದಾಗಿ ನಾವು ಏನಂತ ಹೇಳಿದ್ರೆ, ಈ UPI ಪೇಮೆಂಟಿಂದಾಗಿ ಸರ್ವಿಸ್ ಸಾಧಾರಣವಾಗಿ 20 ಲಕ್ಷ ಅಂತ ಹೇಳ್ತೇವಲ್ಲ ಯಾರಿಗೆ ಸರ್ವೀಸಸ್ಗೆ, ಸ್ಮಾಲ್ ಸರ್ವೀಸಸ್, ಆಮೇಲೆ ಟ್ರೇಡಿಂಗು 40 ಲಕ್ಷ ಅಂತ ಹೇಳ್ತೇವೆ. ಈಗ ಹೆಚ್ಚಿನ ವ್ಯವಹಾರಗಳೆಲ್ಲ UPI ಆದ್ದರಿಂದ ಎಲ್ಲ ರಿಜಿಸ್ಟರ್ ಆಗುತ್ತೆ, ಬ್ಯಾಂಕ್ ಹೋಗುತ್ತೆ, ಬ್ಯಾಂಕಲ್ಲಿ ಗೊತ್ತಾಗುತ್ತೆ ಅದು 10,000 ರೂಪಾಯಿ ಸಾಲ ಬಂದಿರ್ಬೋದು,
2,000 ಪೇಮೆಂಟ್ ಬಂದಿರಬಹುದು ಅಲ್ಲ ಹೇಳೋದು, ಇದೆಲ್ಲ ಒಟ್ಟಿಗೆ ಸೇರಿದ್ರೆ ಜಾಸ್ತಿ ಆಗುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಟ್ರಾನ್ಸಾಕ್ಷನ್ ಮತ್ತೆ ವ್ಯವಹಾರ ಬೇರೆ ಅಂತ ಹೇಳಿ ಅಲ್ಲ, ಅದನ್ನು ಅವ್ರ ಕೈಯಲ್ಲಿ ಸಪರೇಟ್ ಆಗಿ ಮಾಡ್ತಾರೆ, ಎಲ್ಲ ಒಂದೇ ಅಕೌಂಟಿಗೆ ಬರೋದು. ಅಲ್ಲ ಡೆಪಾಸಿಟ್ ಈಸ್ ನಥಿಂಗ್ ಬಟ್ ಅದೇನು ಬಿಸ್ನೆಸ್ ಇಂದಾನೆ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಅವ್ರು ಹೇಳಿದಾಗೆ ಸಾಲ ತಗೊಂಡಿರ್ಬೋದು, ಯಾವುದೋ ಒಂದು ಎಮರ್ಜೆನ್ಸಿಗೆ ಫ್ರೆಂಡ್ಸ್ ಹತ್ರ ತಗೊಂಡಿರ್ಬೋದು, ಅದನ್ನ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ಅನಲೈಸ್ ನೋಡಿ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆಲ್ಲ ಇದೆಲ್ಲ ಲೆಕ್ಕಾಚಾರ ಗೊತ್ತಿರೋದಿಲ್ಲ. ಅದೇನಾಗಿದೆ ಅಂತ ಹೇಳಿದ್ರೆ, ಟ್ಯಾಕ್ಸ್ ಇದು ನೋಟಿಸ್ ಕೊಡೋರು ಯಾರು? ಅಧಿಕಾರಿಗಳು. ಯಾರೋ ಒಬ್ರು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಾದ ಮೇಲೆ ಅವನ ಮೇಲೆ ಕೆಳಗೆ ಹಾರಾಡ್ಬಿಡ್ತಾನೆ, ನೋಟಿಸ್ ಬಂದಿದೆ ಅಂದರೆ ಅವನೆಷ್ಟು ನಿಮ್ಮದು 4-5 ವರ್ಷದಲ್ಲಿ ಇಷ್ಟು ಟರ್ನ್ ಓವರ್ ಆಗಿದೆ, ಇಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಅವ್ನು ಸುಸ್ತಾಗ್ಬಿಡ್ತಾನೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದೊಂದು ವಿಶೇಷವಾದ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಅದು ಸರಳೀಕರಣದಲ್ಲಿ ಮಾಡಬೇಕಾಗತ್ತೆ. ಪೇಮೆಂಟ್ ಇದನ್ನು ಅವರಿಗೆ ಮೊದಲೇ ಎಜುಕೇಟ್ ಮಾಡಬೇಕು. ನಿಮ್ಮ ವ್ಯವಹಾರದ ಒಂದು ಅಕೌಂಟ್ ಬೇರೆ ಇಟ್ಕೊಳ್ಳಿ, ನಿಮ್ಮ ಇದನ್ನು ಬೇರೆ ಇಟ್ಕೊಳ್ಳಿ, ಯಾವುದು ವೈಯಕ್ತಿಕವಾದ ಅದು. ಈಗ ಒಂದು 20,000 ರೂಪಾಯಿ ಸಾಲ ಬಂತು ಅಂತ ಹೇಳಿದ್ರೆ ಅದನ್ನು ಟ್ರಾನ್ಸಾಕ್ಷನ್ ಬರೋದಿಲ್ಲ. ಅಲ್ಲ, 1 ಲಕ್ಷ ರೂಪಾಯಿ ಸಾಲ ತಗೊಂಡಿದೆ ಅಂದರೆ ಟ್ರಾನ್ಸಾಕ್ಷನ್ ಬರೋದೇ ಇಲ್ಲ. ಅವಾಗ ಟರ್ನ್ ಓವರ್ ಜಾಸ್ತಿ ಆಗುತ್ತಲ್ಲ ಒಂದು. ಅದನ್ನು ಪ್ರಮುಖವಾಗಿ ನಮ್ಮ ಜನರಿಗೆ ತಿಳ್ಕೊಳ್ಬೇಕಾಗತ್ತೆ. ಇನ್ನೊಂದು ಏನಂದರೆ, ಸರಳೀಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹೇಳಿದಂಗೆ 18%ನಿಂದ 12%, 5%, 28% 10% ಅಂತ ಬಂದಾಗ ಹೆಚ್ಚಿನ ಅಂಶ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. 2 ಲಕ್ಷ ಚಿಲ್ಲರೆ ಏನೋ ಬರ್ತಿತ್ತು ನಮಗೆ GST ಕರ್ನಾಟಕದಲ್ಲಿ ಅಲ್ವಾ? ಹೌದು, ಬರ್ತಾಯಿತ್ತು. ಅದು ಇನ್ನೂ ಕಮ್ಮಿ ಆಗ್ಬೋದು ಅಂತ ಹೇಳಿ ಬರ್ತಾಯಿತ್ತು. ಅದು 2 ಲಕ್ಷ ಕೋಟಿ ರಾಷ್ಟ್ರ ಮಟ್ಟದಲ್ಲಿ ಅಲ್ವಾ? ರಾಷ್ಟ್ರ ಮಟ್ಟದಲ್ಲಿ ಅದು ಕಮ್ಮಿ ಆಗ್ಬೋದು ಅಂತ ಹೇಳಿ ಅದರಲ್ಲಿ ಲೆಕ್ಕಾಚಾರ ಬರ್ತಾ ಇದೆ. ಆದರೆ ನನಗೆ ತಿಳಿದ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಅದು ಅಷ್ಟು ಕಮ್ಮಿ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ವ್ಯವಹಾರ ಜಾಸ್ತಿ ಆಗುತ್ತೆ, ಜಾಸ್ತಿ ಜನ ವ್ಯವಹಾರ ಮಾಡ್ತಾರೆ, ಜಾಸ್ತಿ ಜನ ಇದರಲ್ಲಿ ವ್ಯವಹಾರದಲ್ಲಿ ತೊಡಗ್ತಾರೆ. ಅದೇ ರೀತಿಯಲ್ಲಿ ನಾವು ಈ ಹಬ್ಬ ಹರಿದಿನಗಳಲ್ಲಿ 20,000 ತಗೊಳ್ಳುವಲ್ಲಿ 30,000 ತಗೊಳ್ಳೋ ಚಾನ್ಸಸ್ ಇದೆ. ಅಲ್ಲ, ಇದು ನಾವು ಎಷ್ಟೋ ಕಡೆ ಇದನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್, GST ಬಂದು 8 ವರ್ಷ ಆಗಿದೆ. 2017ರಲ್ಲಿ GST ಬಂದಾಗಿಂದ ಇದುವರೆಗೂ ತುಂಬ ಜನ ಒಂದು ಕಾರು, ಒಂದು ಬೈಕ್ ತೊಗೋತಾರೆ ಅಂತ ಇಟ್ಕೊಳ್ಳೋಣ. ಬೈಕ್ ತೊಗೊಂಡ್ಬಿಟ್ಟು ಅಥವಾ ಕಾರ್ ತೊಗೊಂಡ್ಬಿಟ್ಟು ತಮ್ಮ GST ನಂಬರ್ ಕೊಡ್ತಾರೆ. GST ಅವ್ರ ಶೋರೂಮ್ನವ್ರು ಏನು ಮಾಡ್ತಾರೆ, ನೀವು GST ರೀಫಂಡ್ ಬರುತ್ತೆ ಅಂತ ಡೈರೆಕ್ಟಾಗಿ ಕೆಲವರಿಗೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಮಿಸ್ಗೈಡ್ ಆಗುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಇವರು ತೊಗೊಂಡು ಬಂದು ಅದನ್ನು GST ಇನ್ಪುಟ್ನ ಕ್ಲೈಮ್ ಮಾಡಿ ರಿಟರ್ನ್ನ ಫೈಲ್ ಮಾಡಿ ಒಂದು 3-4 ವರ್ಷಗಳ ನಂತರ ಅವರು ಕ್ಲೈಮ್ ಮಾಡಿದಂಥ, ಈಗ 10 ಲಕ್ಷದ ಒಂದು ಕಾರ್ಗೆ 28% ಟ್ಯಾಕ್ಸ್ ಇದ್ದರೆ, ಸೊ ಅಷ್ಟು GSTನ ಅವ್ರು ಕ್ಲೈಮ್ ಮಾಡಿ ಒಂದು 2-3 ವರ್ಷದ ನಂತರ GST ಡಿಪಾರ್ಟ್ಮೆಂಟ್ನವ್ರು ನೋಟಿಸ್ ಕೊಟ್ಟಾಗ ಅಲಾಂಗ್ ವಿತ್ ಇಂಟ್ರೆಸ್ಟ್ ಆ್ಯಂಡ್ ಪೆನಾಲ್ಟಿ ಕಟ್ಟಿರುವಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಅಂದರೆ ಜ್ಞಾನದ ಕೊರತೆ, ಎಲ್ಲೋ ಒಂದು ಕಡೆ ನಮಗೆ ರೀಫಂಡ್ ಬರುತ್ತೆ ಅನ್ನುವಂತಹ ಆಸೆಯಿಂದ ತುಂಬ ಜನ ಕ್ಲೈಮ್ ಮಾಡಿ ಇನ್ಪುಟ್ಟನ್ನು ಕ್ಲೈಮ್ ಮಾಡಿಬಿಟ್ಟಿದ್ದಾರೆ. ಹಾಂ, ಯಾವುದೇ ರಿಜಿಸ್ಟರ್ಡ್ ಕಂಪನಿ ಯಾವುದಿದೆ, ಪ್ರೊಪ್ರೈಟರಿ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ಅಲ್ಲಿ ರಿಜಿಸ್ಟರ್ ಆಗಿದ್ದರೆ ಕಂಪನಿ ಹೆಸರಲ್ಲಿ ತಗೊಂಡಿದ್ರೆ ಸೆಟಪ್ ಬರ್ತದೆ. ಇಲ್ಲ, ಸೆಟಪ್ ಅಷ್ಟೇ, ಅದಕ್ಕೆ ಅದರದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಪರ್ಸನಲ್ ಯೂಸ್ಗೆ ಮಾಡಿದಾಗ ಪರ್ಸನಲ್ ಯೂಸ್ಗೆ ಮಾಡಿ ನಾನು ವೈಯಕ್ತಿಕವಾಗಿ ನನ್ನ ಹೆಸರಲ್ಲಿ ತಗೊಂಡ್ರೆ, ನನಗೊಂದು ಕಂಪನಿ ಇದೆ, ಪ್ರೊಪ್ರೈಟರಿ ಕಂಪನಿ. ಆ ಪ್ರೊಪ್ರೈಟರಿ ಕಂಪನಿಯಲ್ಲಿ GST ಇರ್ತದೆ. ಆ GST ನಂಬರ್ ಕೊಟ್ಬಿಟ್ಟು ಹಾಗೆ ತಗೊಂಡ್ರೆ ಬರ್ತದೆ. ಬೇರೆ ಬೇರೆ ಐಟಮ್ ತಗೊಳ್ತೇವೆ ನಾವು, ಯಾವುದು ಅನುಕೂಲಕ್ಕೆ ಬೇಕಾದಂಥ ವಸ್ತುಗಳನ್ನು ಮಾತ್ರ. ಎಲ್ಲ ವಸ್ತುಗಳು ಮನೆಗೆ ತಗೊಂಡು ಹೋಗ್ಬಿಟ್ಟು ಅದು ಆಗುದಿಲ್ಲ. ಅದೇ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ವ್ಯಾಪಾರ ವ್ಯವಹಾರ ಅದರಲ್ಲಿ ಕ್ಲಿಯರ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಭಾಳ ಕ್ಲಿಯರ್ ಆಗಿದೆ. ತುಂಬ ಜನ ಇವತ್ತಿಗೂ ಆ ಕನ್ಫ್ಯೂಷನಿಂದ ಇವತ್ತಿಗೂ GST ನಂಬರ್ ಕೊಟ್ಟು ಕಾರು ಅಥವಾ ಬೈಕು ಪರ್ಚೇಸ್ ಮಾಡಿ ಸ್ವಂತಕ್ಕೆ ಉಪಯೋಗಿಸ್ಕೊಂಡು ಆಮೇಲೆ ಪೆನಾಲ್ಟಿ ಸಮೇತ ಇಂಟ್ರೆಸ್ಟ್ ಸಮೇತ ಕಟ್ತಾರೆ. ಅದು ಏನು ಮಾಡಬಾರ್ದು. ಎರಡನೇದು, ಇಲ್ಲಿ ನಮ್ಮ ತಿಳುವಳಿಕೆಯ ಕೊರತೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಇಲಾಖೆಗಳು ಕೂಡ ಹೆಚ್ಚು ಜನಜಾಗೃತಿಯನ್ನು ಮೂಡಿಸ್ತಾ ಹೋಗಬೇಕಾಗತ್ತೆ. ರಾಜ್ಯ ತೆರಿಗೆ ಇಲಾಖೆ ಇರ್ಬೋದು, ಅಂದರೆ ವಾಣಿಜ್ಯ ತೆರಿಗೆಗಳ ಇಲಾಖೆ ಇರ್ಬೋದು, ಕೇಂದ್ರ ತೆರಿಗೆ ಇಲಾಖೆ ಇರ್ಬೋದು, ಇವೆರಡೂ ಕೂಡ ತಮ್ಮ ಏನೀಗ ರೆವಿನ್ಯೂನ ಶೇರ್ ಮಾಡ್ಕೊಳ್ಳುತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಸೊ ವೆನ್ ಇಟ್ ಕಮ್ಸ್ ಟು ದ ರಿಯಾಲಿಟಿ, ಈ ಜನಸಾಮಾನ್ಯರಿಗೆ ಅವರ ಜ್ಞಾನವನ್ನು ಹೆಚ್ಚಿಸುವಂತಹ, ಅಂದರೆ ಔಟ್ರೀಚ್ ಪ್ರೋಗ್ರಾಮ್ಸ್ ಅಂತ ಏನು ಕರಿತೀವಿ, ಅದನ್ನು ಹೆಚ್ಚಿಸುವಂಥ ಹೆಚ್ಚು ಕಾರ್ಯಕ್ರಮಗಳಾದಾಗ ಈ ರೀತಿಯ ದ್ವಂದ್ವಗಳು, ಈ ರೀತಿಯ ಕನ್ಫ್ಯೂಷನ್ಸ್ ಇರೋದಿಲ್ಲ. ಹಾಗಾಗಿ ಈ ಜಾಗೃತಿ ಇನ್ನೂ ಹೆಚ್ಚಾಗುವಂಥದ್ದು ಬಹಳ ಅನಿವಾರ್ಯ ಅಂತ ನಾನು ಹೇಳಿ ಬಯಸ್ತೀನಿ. ಸರ್, ಇನ್ನೊಂದು, ಈ ಅಮೆರಿಕ ಈಗ 50% ತೆರಿಗೆಯನ್ನು ವಿಧಿಸಿದೆಯಲ್ಲ, ಸೊ ಅದರ ಪ್ರೀ ಪ್ಲಾನ್ ಆಗಿದೆ ಅಂದರೆ ಇಲ್ಲೇ ಎಲ್ಲ ಉತ್ಪನ್ನ ಆಗಬೇಕು, ಉದ್ಯೋಗಿಗಳು ಇರಬೇಕು, ಉದ್ಯಮವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಅದೊಂದು ಲೆಕ್ಕಾಚಾರ ಅಲ್ಲ. ಈಗ ನಾವು ಆಲ್ರೆಡಿ ವರ್ಷಗಳ ಹಿಂದೆ ನೋಡಿದ್ದೀವಿ,
ಏನಂದರೆ ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಪ್ರಸ್ತಾವನೆಗಳು, ಮತ್ತು ಅದು ಆಲ್ರೆಡಿ ಶುರುವಾಗಿ ಸಾಕಷ್ಟು ಜನ ಇರ್ತಕ್ಕಂಥ ಯಂಗ್ ಟ್ಯಾಲೆಂಟೆಡ್ ಆಂಟ್ರಪ್ರನರ್ಸ್ ಏನಿದ್ದಾರೆ ಅವರು ನಮ್ಮಲ್ಲಿ ಹೆಚ್ಚು ಅವಕಾಶಗಳು, ಈವನ್ ಸ್ಟಾರ್ಟಪ್ಗೆ ಕೊಟ್ಟಂಥ ಬೆನಿಫಿಟ್ಸ್ ಇರ್ಬೋದು, ಅಥವಾ ಮೇಕ್ ಇನ್ ಇಂಡಿಯಾಗೆ ನಮ್ಮಲ್ಲೇ ಒಂದು ಪ್ರಾಡಕ್ಟ್ ತಯಾರಾಗಬೇಕು ಅನ್ನುವಂಥ ಕೊಟ್ಟಂಥ ಉತ್ತೇಜನ ಇರಬಹುದು. ಇವೆಲ್ಲವನ್ನು ಗಮನಿಸಿದಾಗ ಭಾರತಕ್ಕಿರುವಂತಹ ಭಾಳ ಹೆಚ್ಚು ಯುವ ಪೀಳಿಗೆ ಏನಿದ್ದಾರೆ, ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ ಏನಿದೆ, ಮತ್ತು ಅವ್ರಿಗಿರ್ತಕ್ಕಂಥ ನಾಲೆಡ್ಜ್ ಏನಿದೆ, ಮತ್ತು ಇನೋವೇಟಿವ್ ಐಡಿಯಾಸ್ ಏನಿದೆ, ಇವೆಲ್ಲವನ್ನು ನೋಡಿದಾಗ ಖಂಡಿತ ಇದರಿಂದ ನಮಗೆ ಯುವ ಪೀಳಿಗೆಯಲ್ಲಿ ಒಂದು ಹೊಸ ಆವಿಷ್ಕಾರಗಳು ಹೆಚ್ಚಾಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎರಡನೇದಾಗಿ ಭಾರತ ಇನ್ನಷ್ಟು ಆರ್ಥಿಕವಾಗಿ ಬಲಿಷ್ಠವಾಗಲಿಕ್ಕೆ ಇದು ಹೆಚ್ಚು ಪೂರಕವಾಗ್ತಾ ಹೋಗುತ್ತೆ. ಕಾರಣ ನಮ್ಮಲ್ಲಿ ಆಂಟ್ರಪ್ರನರ್ಸ್ಗೆ ಇನ್ನಷ್ಟು ಉತ್ತೇಜನ ಸಿಗ್ತಾ ಹೋಗುತ್ತೆ. ಆ ಉತ್ತೇಜನ ಸಿಕ್ಕಾಗ ಯಾವಾಗ ಫಿನಾನ್ಷಿಯಲ್ ಬರ್ಡನ್ ಇರುತ್ತೆ ಮನುಷ್ಯನ ತಲೆ ಓಡೋದಿಲ್ಲ. ಆದರೆ ಯಾವಾಗ ಒಂದು ರೀತಿ ಸರಳೀಕರಣವಾಗ್ತಾ ಹೋಗುತ್ತೆ, ಅವರ ಇನ್ನಷ್ಟು ಕ್ರಿಯೇಟಿವ್ ಐಡಿಯಾಸು ಮುಂದೆ ಅದನ್ನು ಸಕ್ಸಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸರ್ಕಾರದ ಈ ನಿರ್ಧಾರ ಬಹುಶಃ ಮುಂದಿನ ದಿನಮಾನಗಳ ಮತ್ತಷ್ಟು ಬೆಳವಣಿಗೆಗೆ, ಆರ್ಥಿಕ ಸುಭದ್ರತೆಗೆ ಇದು ಪೂರಕ ಆಗುತ್ತೆ ಅಂತ ನನಗನ್ಸುತ್ತೆ. ಅಲ್ಲ, ಇದು ಏನಂತ ಹೇಳಿದ್ರೆ ಮೋದಿಯವರ ಒಂದು ಪ್ರಸ್ತಾಪನೆ ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ, ಇದರ ಬಗ್ಗೆ ತುಂಬ ಒತ್ತಡ ಹಾಕ್ತಾ ಇದ್ದಾರೆ. ಎಲ್ಲರಿಗೆ ಯಾವುದೇ ಅವಕಾಶ ಕಲ್ಪಿಸಿಕೊಡ್ತಾರೆ. ಬ್ಯಾಂಕ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಲ ಎಲ್ಲ ಚುನಾವಣೆ ಗಿಮಿಕ್ ಇಲ್ಲ ಸರ್. ಬಿಹಾರ್ ಇಲ್ಲ, ಇದು ನನಗೆ ಕಾಣ್ತಾ ಇಲ್ಲ. ನನಗೆ ಇಲ್ಲ, ಇದರಲ್ಲಿ ಚುನಾವಣೆ ಗಿಮಿಕ್ ಏನು ಕಾಣ್ತಾ ಇಲ್ಲ. ಚುನಾವಣೆ ಇನ್ನೂ ಟೈಮ್ ಇದೆಯಲ್ಲ, ಸ್ಟೇಟ್ ಎಲೆಕ್ಷನ್ಸ್ಗೆ ಇದೆಲ್ಲ ಎಫೆಕ್ಟ್ ಆಗೋದಿಲ್ಲ. ಒಂದು ಏನಂತ ಹೇಳಿದ್ರೆ ಎಷ್ಟು ಸರಳೀಕರಣ ಆಗುತ್ತಾ, ಎಷ್ಟು ಅದರಲ್ಲಿ ಆಗುತ್ತಾ ಅಷ್ಟು ಒಳ್ಳೆಯದು. ಯಾಕಂದರೆ ಒಂದು ರಿಜಿಸ್ಟ್ರೇಷನ್ ಆಗಲಿ, ನೀವು ವೆಬ್ಸೈಟ್ ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಫೈಲ್ ಮಾಡುವಂಥ ಒಂದು ಸಿಂಪ್ಲಿಸಿಟಿ. ಈಗ ಏನಂತ ಹೇಳಿದ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಅದನ್ನು ಉಪಯೋಗ ಮಾಡಿಕೊಂಡು ಇಲ್ಲೂ ಕೂಡ ಮಾಡಲಿ. ಯಾಕಂತ ಹೇಳಿದ್ರೆ ಇದು ಫಾರ್ಮ್ಯಾಟ್ ಸಿಂಪಲ್ ಮಾಡಲಿ. ನಾವು ಹಾಕಿದಾಗ ನಾವು ಏನಾದ್ರು ತಪ್ಪು ಮಾಡಿದರೆ ನಮಗೆ ರಿವರ್ಸ್ ಬರಲಿ. ಅಲ್ಲ, ನಾನೇನು ತಪ್ಪು ಮಾಡಿದರೆ ಅಲ್ವಾ? ಈಗ ಏನಂದರೆ ಸಣ್ಣ ತಪ್ಪು ಮಾಡಿದರೆ, ನಾವು ಯಾವುದೋ ಒಂದು ಫೈಲ್ ಮಾಡುವಾಗ ಒಂದು ಸಣ್ಣ ತಪ್ಪಾದಾಗ ಅದು ಏನು ಮಾಡಿದೆ ಅಂತ ಹೇಳಿದ್ರೆ ಆವಾಗ ಆ ತಪ್ಪು ಏನಾಯಿತು ಅಂತ ಹೇಳಿದ್ರೆ ನಮಗೆ ಪುನಃ ಅದನ್ನು ರಿವರ್ಸ್ ಮಾಡಬೇಕಾದ್ರೆ ನೆಕ್ಸ್ಟ್ ಮಂತಲ್ಲೇ ಮಾಡಬೇಕಾಯಿತು. ಒನ್ ಮಂತ್ ನೆಕ್ಸ್ಟ್ ಮಂತಲ್ಲಿ ಆಗಾಯಿತು. ಆವಾಗ ಏನಂತ ಹೇಳಿದ್ರೆ ನನಗೆ ಇಲ್ಲಿ ಕುತೂಹಲ ಏನಂತ ಹೇಳಿದ್ರೆ ಇಲ್ಲಿ ನೋಟಿಸ್ ಬರ್ತದೆ, ಅದು ಬರ್ತದೆ. ಏನಾಗಲಿಲ್ಲ, 2ನೇ ತಿಂಗಳಲ್ಲಿ ಸರಿ ಮಾಡಿದ್ದು, ಏನೋ ನಾಮಿನಲ್ ಅಮೌಂಟ್ ಆಫ್ ಟ್ಯಾಕ್ಸನ್ನು ಇಂಟ್ರೆಸ್ಟನ್ನು ಕಟ್ಬಿಟ್ಟಿದ್ವಿ ನಾವು. ಅಲ್ಲ, ಹೇಳಿದ್ದು ನಾನು ಇದು ಮಾಡಬೇಕು. ಇದು ಪ್ರಾಮುಖ್ಯತವಾದ ವಿಷಯ. ಅವರು ಹೇಳಿ ಸರಳೀಕರಣ ಮಾತ್ರ ಅಲ್ಲ, ಅದರಲ್ಲಿ ಏನಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಎಟಕುವಂಗೆ ನಾವು ಆ ರೀತಿಯಲ್ಲಿ ಟ್ಯಾಕ್ಸ್ ಸಿಸ್ಟಮ್ ರೆಡಿ ಆಗಬೇಕು. ಇತ್ತೀಚೆಗೆ ಯಾವುದೋ ಒಂದು ನೋಡಿದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ ಬದಲಾವಣೆ ಆಗಿದೆ. ಈಗ ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ GST ಏನು ಗೊತ್ತೆ ನಿಮಗೆ, ಪ್ರಾಥಮಿಕವಾದ ಒಂದು ಇದು ಟ್ಯಾಕ್ಸ್ ಸಿಸ್ಟಮ್, ಪ್ರಾಥಮಿಕವಾದ ಟ್ಯಾಕ್ಸ್ ಸಿಸ್ಟಮ್. ಯಾಕಂದರೆ ನೀವು ಏನು ತಗೊಂಡ್ರು ಅದಕ್ಕೆ GST ಬರ್ತದೆ. GST ನೀವು ಕಟ್ತೀರಾ. ನೀವು ವ್ಯವಹಾರದಲ್ಲಿ ಇದ್ದರೆ ಅದನ್ನು GST ನಿಮ್ಮ ರಿಜಿಸ್ಟರ್ಡ್ ಇದಿದ್ರೆ, ಯಾವುದೋ GST ನಂಬರ್ ಇದ್ದರೆ ಅದು ನಿಮ್ಮ ಇದಕ್ಕೆ ಅದು ನಿಮ್ಮ ಅವ್ರು ಹೇಳ್ತಿರೋದು ಭಾಳ ಸಿಂಪ್ಲಿಫೈ ಮಾಡಿ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. GST ಇಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್. ಆಸ್ ಎ ಕನ್ಸ್ಯೂಮರ್ ಯಾರು GST ಕಟ್ತಾರೆ ಅಂದರೆ ದ ಎಂಡ್ ಯೂಸರ್. ಇಫ್ ಯು ಆರ್ ಬೈಯಿಂಗ್ ಎ ಪ್ರಾಡಕ್ಟ್, ನೀವು ಒಬ್ಬ ಗ್ರಾಹಕನಾಗಿ ಸೇವೆ ತೊಗೊಂಡಿದ ತಕ್ಷಣ ಅಥವಾ ಸರಕು ತೊಗೊಂಡಿದ್ದ ತಕ್ಷಣ ನಿಮ್ಮ ಕೈಯಿಂದ, ನಿಮ್ಮ ಜೇಬಿನಿಂದ GST ಹೋಗುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್. ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯು, ಓಕೆ, ಮಕ್ಕಳಿಂದ ಮೊದಲುಗೊಂಡು ಹದಿಹರೆಯದವರೆಗೂ, ಹಿರಿಯ ನಾಗರಿಕರವರೆಗೂ ಪ್ರತಿಯೊಬ್ಬರೂ ಈ ಒಂದು ವ್ಯವಸ್ಥೆಯಲ್ಲಿ ಪಾಲುದಾರರೇ. ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರೂ ಪಾಲುದಾರರೇ. ಅದನ್ನು ಹೆಮ್ಮೆಯಿಂದ ಪ್ರತಿಯೊಬ್ಬರು ಹೇಳ್ಕೋಬೋದು. ಯಾಕಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ಗೆ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಇದ್ದೇ ಇದೆ ಈ ದೇಶದಲ್ಲಿ. ಅವ್ರದ್ದಿದೆ ಇವ್ರದ್ದಿದೆ ಅನ್ನೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ವಿಷಯದಲ್ಲಿ ಎಲ್ಲರೂ ಸಮಾನರೇ, ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹೌ ಮಚ್ ಯು ಆರ್ ಗೋಯಿಂಗ್ ಟು ಬೈ, ಯು ಆರ್ ಪೇಯಿಂಗ್ ದ ಟ್ಯಾಕ್ಸ್, ದಟ್ಸ್ ಇಟ್. ಆದರೆ ವೆನ್ ಇಟ್ ಕಮ್ಸ್ ಟು ದ ಇನ್ಕಮ್ ಟ್ಯಾಕ್ಸ್, ಅದು ಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್, ನೇರ ತೆರಿಗೆ ಇರೋದ್ರಿಂದ ಯು ಆರ್ ಪೇಯಿಂಗ್ ದ ಟ್ಯಾಕ್ಸಸ್ ಓನ್ಲಿ ಆನ್ ಯುವರ್ ಇನ್ಕಮ್. ನಿಮ್ಮ ವರಮಾನದ ಮೇಲೆ ಮಾತ್ರ ಅಲ್ಲಿ ತೆರಿಗೆ ಕಟ್ತೀರಾ. ಅದರ ಕಾಂಟ್ರಿಬ್ಯೂಷನ್ ಯಾರಿಗೆ ಸಲ್ಲುತ್ತೆ? ಓನ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಗೆ ಸಿಗುತ್ತೆ. ಇಲ್ಲಿ GSTಯಲ್ಲಿ ಪ್ರತಿಯೊಬ್ಬರೂ, ದೇಶದ ಪ್ರತಿ ನಾಗರಿಕನೂ ಕೂಡ ಈ GST ಏನು ರೆವಿನ್ಯೂ ಕಲೆಕ್ಷನ್ ಆಗ್ತಿದೆ ಅದರ ಪಾಲುದಾರರೇ, ಪ್ರತಿಯೊಬ್ಬರು ತೆರಿಗೆ ಕಟ್ತಿದ್ದಾರೆ. ಅದನ್ನು ಭಾಳ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದನ್ನು ಸರಳೀಕರಿಸ್ತಾ ಹೋದ ಹಾಗೆಲ್ಲ ಈ ತೆರಿಗೆ ವ್ಯಾಪ್ತಿಗೆ ಬರುವಂತಹ ಸಂಖ್ಯೆ ಸಹಜವಾಗಿ ಜಾಸ್ತಿ ಆಗುತ್ತೆ. ಎರಡನೇದು, ಯಾರೆಲ್ಲ ಈಗ ಟ್ಯಾಕ್ಸ್ ರೇಟ್ ಜಾಸ್ತಿ, ತುಂಬ ಜನ ನೀವು ಅಂಗಡಿಗೆ ಹೋಗಿ ಬಿಲ್ ಬೇಕಾ ಸರ್,
ಟ್ಯಾಕ್ಸ್ ಆಗುತ್ತೆ ಅಂತ ಕೇಳ್ತಾರೆ. ಈ ಸಿಸ್ಟಮ್ ಯಾಕೆ ಬಂತು? ಬಿಕಾಸ್ 18%, 28%, 12% ಟ್ಯಾಕ್ಸ್ ಇದೆ, ಆರ್ ಯು ರೆಡಿ ಟು ಪೇ ಅಂತ ಕೆಲವರು ಆಪ್ಷನ್ನೇ ಕೊಟ್ಬಿಡ್ತಾರೆ ನಿಮಗೆ. ಅದು ಕೂಡ ತಪ್ಪೆ, ಹಂಗೆ ಮಾಡಬಾರ್ದು. GST ಆ್ಯಕ್ಟ್ ಪ್ರಕಾರ ಹಂಗೆ ಮಾಡಬಾರ್ದು. ಅದು ಒಂದ್ಸಲ ರಿಜಿಸ್ಟ್ರೇಷನ್ ತೊಗೊಂಡ್ಮೇಲೆ ಅವ್ರು ಬಿಲ್ ಕೊಡಲೇಬೇಕು. ಆದರೆ ಯಾಕೆ ಈ ಥರ ಕೇಳೋಕ್ಕೆ ಶುರುವಾಯಿತು ಅಂದರೆ ಗ್ರಾಹಕನಿಗೆ ಹೊರೆ ಆಗುತ್ತೆ, ಅವ್ನು ಕೊಡ್ತಾನೋ ಇಲ್ವೋ, ಇಲ್ಲಾಂದರೆ ಹ್ಯಾವ್ ಟು ಪೇ ಔಟ್ ಆಫ್ ಮೈ ಪಾಕೆಟ್, ನನ್ನ ಜೇಬಿಂದ ಕಟ್ಟಬೇಕಾಗತ್ತೆ ಅನ್ನೋ ಭಯಕ್ಕೆ ಕೆಲವರು ಆ ಥರ ಕೇಳ್ತಾರೆ. ಸೊ ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಆಗ್ತಾ ಏನಾಗುತ್ತೆ, ನ್ಯಾಚುರಲಿ ಅವನು ನೀವು ಕೇಳಿ ಬಿಡಲಿ, ಸೊ ತೊಗೊಂಡಿದ್ದೀರಾ ತೊಗೊಳ್ಳಿ ಅಂತ ಬಿಲ್ ಕೊಡೋ ಸಿಸ್ಟಮ್ಮು 100% ಆಗಿಬಿಟ್ರೆ ಇದು ಭಾಳ ಒಳ್ಳೇದಾಗುತ್ತೆ. ಅಲ್ಲ, ಅವ್ರು ಹೇಳಿದಂಗೆ ಇತ್ತೀಚೆಗೆ ಭಾಳ ಕಮ್ಮಿ ಆಗಿದೆ, ಬಿಲ್ ಬೇಕಂತ ಕೇಳೋದು ಭಾಳ ಕಡಿಮೆ ಆಗಿದೆ ಮೊದಲು ಕಂಪೇರ್ ಟು ಅರ್ಲಿಯರ್ ಇಯರ್ಸ್. ಮೊದಲು ಕ್ಯಾಶ್ ಕೊಟ್ಬಿಟ್ಟು ತಗೊಂಡು ಹೋಗ್ತಿದ್ರು. ಈಗಲೂ ನಾವು ಅಲ್ಲೊಂದು ಪ್ರಕರಣ ನೋಡ್ತೀವಿ. ಇದೆ ಈಗ 100ರಲ್ಲಿ ಒಂದು 10% ಇರ್ಬೋದು. ಈಗ ಮೊದಲು 100ರಲ್ಲಿ 50% ಕೂಡ ಹಂಗೆ ಇತ್ತು. ಅದು ಇದೇನಾಗಿದೆ ಅಂತ ಹೇಳಿದ್ರೆ ಒಂದೇ ಒಂದು ಅಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ನಲ್ಲಿ ಆ ಟ್ಯಾಕ್ಸ್ ಸಿಸ್ಟಮ್ ಉಂಟಲ್ಲ, ರೆಫಾರ್ಮ್ ಮಾಡಿಬಿಟ್ರು ಅವರು. ಅವಾಗ ನಾನು ಅಲ್ಲಿದ್ದೆ, ಗುಜರಾತ್ನಲ್ಲಿದ್ದೆ. ಅವಾಗ ನಾನು ಗುಜರಾತಲ್ಲಿ ಕೆಲಸ ಮಾಡ್ತಾಯಿದ್ದೆ, ನಾನು ಅಲ್ಲಿ ಬರೋಡ ಹತ್ರ ಕೆಲಸ ಮಾಡ್ತಾಯಿದ್ದೆ. ನಾನು ಆವಾಗ ನೋಡಿದೆ, ರಿಫಾರ್ಮ್ ಮಾಡಿಬಿಟ್ರು. ಅಲ್ಲಿ ಸಾಧಾರಣ ಇದು ಗೊತ್ತಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಭಾಳ ಹತ್ರ ಬ್ಲ್ಯಾಕಾ ವೈಟಾ ಹಂಗಾಗಿತ್ತು. ನಾನು ಅವ್ರ ಮೇಲೆ ಆಪಾದನೆ ಹಾಕೋದಲ್ಲ, ಅದಿತ್ತು. ಅದನ್ನು ರೀಫಾರ್ಮ್ ಮಾಡಿ ಅದನ್ನೇ ತಗೊಂಡು ಬಂದವರು ಪ್ರೈಮ್ ಮಿನಿಸ್ಟರ್ ಆದಾಗ, ಅದಾದಮೇಲೆ ಬಂದು ಇಲ್ಲಿ ಭಾರತ ರಾಷ್ಟ್ರಾದ್ಯಂತ ಒಂದು ಉತ್ಸುಕತೆಯಿಂದ ಮಾಡಿಬಿಟ್ಟಾಗ ಜನರಿಗೆ ಒಳ್ಳೆದಾಗಿದೆ, ಅವರಿಗೆ ಒಳ್ಳೆದಾಗಿದೆ, ರಾಷ್ಟ್ರಕ್ಕೆ ಒಳ್ಳೆದಾಗಿದೆ. ನಾನು ಯಾಕೆ ಹೇಳ್ತಿದ್ದೇನೆ, ಸರಳೀಕರಣದ ವಿಚಾರದಲ್ಲಿ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಈ ಟ್ಯಾಕ್ಸ್ ರಿಫಾರ್ಮಲ್ಲಿ ಏನಂದರೆ ಫೈಲಿಂಗ್ ಆಫ್ ರಿಟರ್ನ್ಸ್ ಅದನ್ನು ನೋಡಬೇಕೀಗ. ಫೈಲಿಂಗ್ ಆಫ್ ರಿಟರ್ನ್ 1AR, 1B, 3B, ಏನೋ 4B ಏನೇನೋ ಇದೆ, ಒಂದು 3-4 ಇದೆ. ಅಲ್ಲಿ 2 ಮಾಡಿದ್ರೆ ಸಾಕಲ್ಲ. ಇವತ್ತಿಗೂ ಒಂದನ್ನು ಹೇಳ್ತೀನಿ, ಈಗ ನಮ್ಮ ಆಫೀಸ್ಗೆ ಎಷ್ಟೋ ಜನ ಪ್ರತಿನಿತ್ಯ ಬರ್ತಾರೆ, ಅವರ ವ್ಯಾಪಾರ ವ್ಯವಹಾರದ ವಿವರಗಳನ್ನ ಸಬ್ಮಿಟ್ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಇವತ್ತು ಲಿಟಿಗೇಷನ್ಸ್ ಜಾಸ್ತಿ ಆಗ್ತಿದೆ. ಏನಕ್ಕೆ ಜನಕ್ಕೆ ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ತುಂಬ ವಿಷಯಗಳು ಅವ್ರಿಗೆ ಅರ್ಥ ಆಗ್ತಿಲ್ಲ. ಇವ್ರು ಹೇಳಿದ್ರಲ್ಲ ಜಿ ಎಸ್ ಟಿ ಒಂದು ಸಲ ನಾವು ಫೈಲ್ ಮಾಡಬೇಕಾದ್ರೆ GSTR 1 ಮಾಡಬೇಕು, 3B ಮಾಡಬೇಕು, 2A ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿದೆಯಾ ಇಲ್ವಾ ಅಂತ ನೋಡಬೇಕು, ಏನಾದರೂ ಗೂಡ್ಸ್ ರಿಟರ್ನ್ ಆಗಿದೆ, ಕ್ರೆಡಿಟ್ ನೋಟು, ಡೆಬಿಟ್ ನೋಟು, ಈ ಥರ ಸಾಕಷ್ಟು ವಿಚಾರಗಳಿದ್ದಾವೆ. ಸೊ ಅದನ್ನು ಇನ್ನಷ್ಟು ಸರಳೀಕರಣಗೊಳಿಸಿದ್ರೆ ಅಟ್ಲೀಸ್ಟ್ ಸ್ವಲ್ಪ ತಿಳುವಳಿಕೆ ಇದ್ದಂಥವ್ರು, ಓದು ಬರಹ ಗೊತ್ತಿದ್ದಂಥವ್ರು, ಸಿಸ್ಟಮ್ ಆಪ್ರೇಟ್ ಮಾಡುವಂಥವ್ರು, ಮೊಬೈಲ್ ಆಪ್ರೇಟ್ ಮಾಡುವಂಥವ್ರು ಅವರೇ ಸ್ವಂತವಾಗಿ ರಿಟರ್ನ್ ಫೈಲ್ ಮಾಡಿಕೊಳ್ಳುವಂಥದ್ದು ಇರಬಹುದು. ಅಥವಾ ಕನಿಷ್ಠ ದ ಕಾನ್ಸೆಪ್ಟ್ ಆಫ್ ದಟ್ ಏನು ವರ್ಡಿಂಗ್ಸ್ ಆದರೂ ಗೊತ್ತು ಮಾಡಿಕೊಂಡು ಅದನ್ನು ಫೈಲ್ ಮಾಡೋದಾಗಲಿ, ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಮಿಸ್ಟೇಕ್ಸ್ ಆಗ್ದಂಗೆ ನೋಡ್ಕೊಂಬಿಟ್ರೆ ಇನ್ನೊಂದಷ್ಟು ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ತೆರಿಗೆಯ ಒಂದು ರೇಟ್ ಆಫ್ ಟ್ಯಾಕ್ಸ್ನ ಕಡಿಮೆ ಮಾಡೋದ್ರ ಜೊತೆಗೆ ಇನ್ನಷ್ಟು ಸರಳೀಕರಿಸುವಂತಹ ಒಂದು ಅಗತ್ಯ ಈ ಕ್ಷಣಕ್ಕೆ ಇದೆ. ಅಗತ್ಯ ಇದೆ, ಖಂಡಿತವಾಗಿ ಅಗತ್ಯ ಇದೆ. ಸರಳೀಕರಣ ಕೇವಲ ಟ್ಯಾಕ್ಸ್ ಸ್ಟ್ರಕ್ಚರಲ್ ಅಲ್ಲ. 12ರಿಂದ 5, 28ರಿಂದ 18 ಮಾಡಿದ್ರೆ ಓಕೆ. ಈ ರಿಯಲ್ ಎಸ್ಟೇಟ್ ಅದರಲ್ಲಿ ಹೇಳ್ದಂಗೆ ಕಡಿಮೆ ಆಗುತ್ತಾ ಅಥವಾ ರೇಟ್ ಹಂಗೆ ಇರುತ್ತಾ? ಅಲ್ಲ, ರಿಯಲ್ ಎಸ್ಟೇಟ್ 18%, ಮ್ಯಾಕ್ಸಿಮಮ್ ರೇಟ್ ಇದೆ 18%. ಅಲ್ಲಿ 18% ಅಲ್ಲೇ ಉಳಿತದೆ. 28% ಇದ್ರೆ 18% ಇಳಿತದೆ ಅಲ್ವಾ? ಅಂದರೆ 28% ಇತ್ತಲ್ಲ ಅದು ಮೊದಲು. ಅಲ್ಲೂ ಕೂಡ ಅನುಕೂಲ ಆಗುತ್ತೆ ಅಂತ ರಿಯಲ್ ಎಸ್ಟೇಟ್. ಅಲ್ಲ, ಇಲ್ಲಿ ಇನ್ನೊಂದು ವಿಷಯ ಇದೆ. ಒಂದು, ನಮ್ಮಲ್ಲಿ ಈ ಅಫೋರ್ಡಬಲ್ ಹೌಸಸ್ ಅಂತ ಇದೆ, ಅದಕ್ಕೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಇಷ್ಟು ಸ್ಕ್ವೇರ್ ಮೀಟರ್ ಒಳಗಡೆ ಇರಬೇಕು, 40 ಲಕ್ಷದ ಒಳಗಡೆ ಇರಬೇಕು ಅನ್ನುವಂಥದ್ದು ಒಂದು ಸಲ ಕೇಂದ್ರ ಸರ್ಕಾರ ಅದನ್ನು ಬಿಡ್ತು. ಸೊ ಅಫೋರ್ಡಬಲ್ ಹೌಸಸ್ಸು ಶ್ರೀಸಾಮಾನ್ಯನಿಗೆ ಕೈಗೆಟುಕೋ ಹಾಗಿರಬೇಕು, ಅದಕ್ಕೆ ಹೆಚ್ಚು ತೆರಿಗೆ ಹಾಕಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅದಕ್ಕೆ ನಾವು 5% ರೇಟ್ ಆಫ್ ಟ್ಯಾಕ್ಸ್ ಅಂತ ಇತ್ತು ಒಂದು. ಅಥವಾ ಅಫೋರ್ಡಬಲ್ ಹೌಸಸ್ ಅಂದರೆ 1% ಸ್ಕೀಮು ಕೂಡ ಇದೆ. ಎರಡನೇದು, ನೀವು ದೊಡ್ಡ ದೊಡ್ಡ ಏನು ಬಿಲ್ಡರ್ಸ್ ಕಟ್ಟುವಂಥದ್ದು, ವಿಲ್ಲಾಸ್ ಇರ್ಬೋದು, ಈ ಥರದ್ದಕ್ಕೂ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೇಟ್ ಆಫ್ ಟ್ಯಾಕ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಪ್ರತಿಯೊಂದು ಕೂಡ ದ ಕಾಸ್ಟ್ ಆಫ್ ದಿ ಏನು ಅಪಾರ್ಟ್ಮೆಂಟ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಅದರ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ಮತ್ತು ಅದರಲ್ಲಿ ರೇಟ್ ಆಫ್ ಟ್ಯಾಕ್ಸ್ 12% ಇದೆ, 18% ಇದೆ. ಸೊ ಈ ಥರ ಒಂದೊಂದು ಸೆಕ್ಟ್ರಿಗೆ ಒಂದೊಂದು ರೀತಿ ಇದೆ. ಈಗ ಅದರಲ್ಲೂ ಸಾಕಷ್ಟು ಗೊಂದಲಗಳು ಇದ್ದಾವೆ, ಅದಕ್ಕೂ ಏನು ಎಲ್ರಿಗೂ ಕ್ಲಾರಿಟಿ ಏನಿಲ್ಲ ಅದ್ರ ಬಗ್ಗೆ. ಸಾಕಷ್ಟು ಕೇಸಸ್ ಇದೆ, ಇನ್ನೂ ಕೋರ್ಟ್ಗಳಲ್ಲಿ ಕೇಸಸ್ ಇದೆ ಅದರ ಬಗ್ಗೆ. ಯಾರೋ ಟ್ಯಾಕ್ಸ್ ಲೆಬಿಲಿಟಿ ಮಾಡಿದಂಥವ್ರು, ಟ್ಯಾಕ್ಸ್ ಲೆವಿ ಮಾಡಿದಂಥವ್ರು ಸಾಕಷ್ಟು ಕೇಸಸ್ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಈ ದ್ವಂದ್ವಗಳನ್ನು ಪರಿಹಾರ ಮಾಡಿ ವೆದರ್ ಅಫೋರ್ಡಬಲ್ ಹೌಸಸ್ ಆರ್
ನೀವು ಭಾಳ ಪ್ರೈಮ್ ಆಗಿರುವಂಥ ಏನು ಬಿಲ್ಡರು ಅಥವಾ ಇನ್ನೊಬ್ಬರು ಕಟ್ಟಿರ್ತಾರೆ, ಭಾಳ ಲ್ಯಾವಿಶ್ ಆಗಿರುತ್ತೆ. ಅದಕ್ಕೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ರೇಟ ಅಥವಾ 2 ರೇಟ್, ಒಂದು ಮಿನಿಮಮ್ 2 ಡಿಫ್ರೆಂಟ್ ರೇಟ್ಸು. ಕಾಮನ್ ಮ್ಯಾನ್ಗಂತೂ ಇಟ್ ಶುಡ್ ನಾಟ್ ಬಿ ಎ ಬರ್ಡನ್ ಅಟ್ ಆಲ್ ಅನ್ನುವಂಥದ್ದೊಂದು ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ರೆ ಬಹುಶಃ ರಿಯಲ್ ಎಸ್ಟೇಟ್ಗೆ ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ತುಂಬ ಜನ ಬಿಲ್ಡರ್ಸಿಗ GST ತೊಗೊಂಡಿದ್ದ ತಕ್ಷಣ ಅವರು ಹೆದರ್ಕೋತಾರೆ, ಕಸ್ಟಮರ್ ಕೊಡ್ತಾರೋ ಇಲ್ವೋ. ಈಗ ಸೇಲ್ ಮಾಡೋದೇ ಒಂದು ದೊಡ್ಡ ಸಾಹಸ, ಅದರಲ್ಲಿ ಕಸ್ಟಮರ್ ಟ್ಯಾಕ್ಸ್ ಕೊಟ್ಟಿಲ್ಲ ಅಂದರೆ ಎಷ್ಟು ರೂಪಾಯಿ ಔಟ್ ಆಫ್ ಹೀಸ್ ಪಾಕೆಟ್, ಅವನಿಗೆ ಬರೋ ಲಾಭದಲ್ಲಿ ನಾನೆಲ್ಲಪ್ಪ ಕಟ್ಟಲಿ ಅಂತ ಬಿಲ್ಡರ್ಗಳು ಓದಾಡ್ತಾರೆ. ಸೊ ಹಾಗಾಗಿ ಶ್ರೀಸಾಮಾನ್ಯನಿಗೆ ಹೊರೆ ಆಗದಂತೆ ಮತ್ತು ಬಿಸ್ನೆಸ್ ಮನ್ಗೂ ಕೂಡ ಒಂದು ಸ್ವಲ್ಪ ಅನುಕೂಲ ಆದಂತೆ ಮಾಡಿದ್ರೆ ರಿಯಲ್ ಎಸ್ಟೇಟ್ಗೂ ಕೂಡ ಇದು ಒಂದು ಅನುಕೂಲವಾಗ್ತಾ ಹೋಗುತ್ತೆ. ಬಟ್ ದಟ್ ಶುಡ್ ಬಿ ಸಬ್ಜೆಕ್ಟ್ ಟು ಲೆಸ್ಸರ್ ರೇಟ್ ಆಫ್ ಟ್ಯಾಕ್ಸ್, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಂಗೇರಸ್, ಈಗ ಜನಸಾಮಾನ್ಯರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಅಂತಂದರೆ ಇನ್ನು ನಿಮ್ಮ ಪ್ರಕಾರ ಇಂದು ಸರಳೀಕರಣವಾಗಿ ಹೇಳೋದಾದರೆ ಜನಸರ ಅರ್ಥ ಆಗಿಬಿಡಬೇಕು, ಎಸ್ ಇದು ತೊಗೊಂಡ್ರೆ ಇಷ್ಟು ಪರ್ಸೆಂಟ್ ನನಗೆ ಕಮ್ಮಿ ಆಗುತ್ತೆ, 5% ಅಥವಾ 18% ಅಂದರೆ ಈಸಿಯಾಗಿ ಹೇಳೋದಾದರೆ. ಅಲ್ಲ, ಈಸಿಯಾಗಿ ಹೇಳೋದು ಏನು ಇದರಲ್ಲಿ ಈ ಸಿಸ್ಟಮಲ್ಲಿ GST ಸಿಸ್ಟಮಲ್ಲಿ ಈಸಿಯಾಗಿ ಹೇಳೋದೇನಿಲ್ಲ. ಈಗ ಟ್ಯಾಕ್ಸ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಅದು ಟ್ಯಾಕ್ಸ್ ಇದುಂಟಲ್ಲ, ಮೆಥಡ್ ಆಫ್ ಇದುಂಟಲ್ಲ, ಅದರ ಫೈಲಿಂಗ್ ಆಫ್ ರಿಟರ್ನ್ಸ್ ಅದೆಲ್ಲ ಚೇಂಜ್ ಆಗಲಿಲ್ಲ. ಅದು ಮಾಡ್ತಾರೆ ಅಂತೇಳಿ ಈ ಒಂದು ಕೌನ್ಸಿಲಲ್ಲಿ ಮಾಡ್ತಾರೆ ಅಂತೇಳಿದ್ರೆ ಭಾಳ ಸಂತೋಷ. ಅದು ಇದು ಕಮ್ಮಿ ಆಯಿತು, ಸಿಸ್ಟಮ್ಸ್ ಕೂಡ ರಿಫಾರ್ಮ್ ಆಯಿತು. ಅಂದರೆ ಅದನ್ನು ಸಿಸ್ಟಮ್ ಬೆಸ್ಟ್ ಎಕ್ಸಾಂಪಲ್ ಒಂದು TV ಅಂತ, ಒಂದು TV ಖರೀದಿ ಮಾಡ್ತೀವಿ, ಇನ್ನು 50,000 TV ಈಗ ಇರುವಂಥ ಸ್ಲ್ಯಾಬ್ಗಳಲ್ಲಿ ಹೇಗೆ ಅನುಕೂಲ? ಅದು 28% ಅಲ್ಲ ಈಗ ಇರ್ಬೋದು, ಅದನ್ನು 18%. 18% ಅದು 28% ಇದೆ, 18. ಅದು ಎಲ್ಲ ಎಂಟರ್ಟೈನ್ಮೆಂಟ್ ಪ್ರಾಡಕ್ಟಿಗೆಲ್ಲ ಜಾಸ್ತಿ ಇದೆ, ಅದನ್ನು ಕಮ್ಮಿ ಆಗುತ್ತೆ. ಕಮ್ಮಿ ಆದಂತೇಳಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಹಿಂದೆ ಬಂದದ್ದು ಅಲ್ಲಿ ಅಂಗಡಿಯಲ್ಲಿ ಇರ್ತದೆ ಸ್ಟಾಕಲ್ಲಿ, ಅದು ಸ್ಟಾಕ್ ಖಾಲಿ ಆಗೋವರೆಗೆ ಏನು ಮಾಡಿದೆ, ಅವ್ನು ಲಾಸ್ ಆಗುತ್ತೆ. ಅವನು ಅಲ್ಲಿ ಮ್ಯಾನುಫ್ಯಾಕ್ಚರ್ ಹತ್ರ ಮಾತಾಡಬೇಕು, ಈಗ ನನಗೆ ಎಷ್ಟು ಲಾಸ್ ಆಗುತ್ತೆ, ಇದನ್ನು ಏನು ಮಾಡಬೇಕು ಅಂತೇಳಿ ಅಲ್ವ. ಅದು ಈಗ ಒಂದು ತಿಂಗಳು 2 ತಿಂಗಳು ಆಮೇಲೆ ಸರಿ ಆಗುತ್ತೆ. ಅಲ್ಲ, ಈ ಪ್ರಶ್ನೆ ಮೊದಲು ಉದ್ಭವ ಆಗಿದೆ. ನಾನು ಹೇಳಿದ್ನಲ್ಲ, 55 ಕೌನ್ಸಿಲ್ ಮೀಟಿಂಗ್ಗಳಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳು 12ರಿಂದ 5% ಆಗಿರೋದು ಉದಾಹರಣೆಗಳಿದ್ದಾವೆ. ಆವಾಗಲೂ ಇದೇ ಸಮಸ್ಯೆ ಇವರು ಹೇಳಿದ್ರಲ್ಲ, ನಮ್ಮಲ್ಲಿ ಸ್ಟಾಕ್ ತೊಗೊಂಡ್ಬಿಟ್ಟಿರ್ತೀವಿ. ಸೊ ನಾವು ಸೇಲ್ ಮಾಡೋದಾದ್ರೆ ಹೊಸ ರೇಟಿಗೆ ಮಾಡೋದಾ ಹಳೆ ರೇಟಿಗೆ ಮಾಡೋದಾ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಮ್ಯಾಚ್ ಮಾಡೋದಕ್ಕೆ ಕ್ರೆಡಿಟ್ ನೋಟು, ಡೆಬಿಟ್ ನೋಟು ಇವೆಲ್ಲ ಆಗಿದೆ ಮೊದಲೆಲ್ಲ. ಸೊ ಈಗ ಏನಂದರೆ, ಒಂದು ಎಲ್ಲರ ನಿರೀಕ್ಷೆ ಏನಿದೆ ಅಂದರೆ, ಎರಡೇ ರೇಟಿಗೆ ಫಿಕ್ಸ್ ಆಗ್ತಾರೆ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷಕ್ಕೆ 28,000 ರೂಪಾಯಿ ಕೊಟ್ಕೊಂಡು ಒಂದು ಪ್ರಾಡಕ್ಟ್ನ ಕೊಂಡ್ಕೊಳ್ಳುವಾಗ 1 ಲಕ್ಷಕ್ಕೆ 18,000 ಕೊಡ್ತೀವಿ ಅನ್ನೋದಾದರೆ ಡೈರೆಕ್ಟ್ ಬೆನಿಫಿಟ್ ಯಾರಿಗೆ ಸಿಗುತ್ತೆ? ಗ್ರಾಹಕನಿಗೆ ಸಿಗುತ್ತೆ. ಸೊ ಆ ಗ್ರಾಹಕನಿಗೆ ಸಿಕ್ಕಾಗ ಸರ್ಕಾರ ಕೊಟ್ಟಂತಹ ಈ ಒಂದು ವ್ಯವಸ್ಥೆ ಏನಿದೆ, ಅಥವಾ ನೀವು ಹೇಳ್ದಂಗೆ ಹಬ್ಬದ ಗಿಫ್ಟೋ ಬಂಪರೋ ಏನೋ ಅಂತೀರ, ಅದು ನೇರವಾಗಿ ಗ್ರಾಹಕನ ಜೇಬಿಗೆ ಉಳಿತಾಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೇರವಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ಸರ್, ಇನ್ನೊಂದು, ಈಗ ಯಾರೋ ಒಬ್ಬರು ಕಾರ್ ತಗೋತಾರೆ ಅಂದ್ಕೊಳ್ಳೋಣ, 10 ಲಕ್ಷ ರೂಪಾಯಿ ಕಾರು, ಈಗ ಇದರಲ್ಲಿ ಬರುತ್ತಾ, 18ರಲ್ಲಿ ಬರುತ್ತಾ? ಇಲ್ಲ, ಅದನ್ನು ಈಗ ನಾವು ಪ್ರಾಡಕ್ಟ್ ವೈಸ್ ಕಮಾಡಿಟಿ ಅಂತ ನಾವು ಬಂದಾಗ ಇಂತಹ ಪ್ರಾಡಕ್ಟ್ಗೆ ನೇರವಾಗಿ ಅವರು ತೆರಿಗೆಯ ರೇಟ್ ಆಫ್ ಟ್ಯಾಕ್ಸ್ನ ಹೇಳಿದ್ದಾರೆ. ಆದರೆ ಪ್ರಾಡಕ್ಟ್ ಅಂತ ಬಂದಾಗ ವೆದರ್ ಇಟ್ ಈಸ್ ಎ ಕಾರ್ ಆರ್ ಒಂದು ಲ್ಯಾವಿಶ್ ಆಗಿರೋ ಬೈಕ್ ಇರ್ಬೋದು. ಸೊ ಈ ಥರ ಕಮಾಡಿಟಿ ವೈಸ್ ಲಿಸ್ಟ್ ಬರೋಕ್ಕೆ ಇಷ್ಟರಲ್ಲಿ ಅದು ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್. ಸೊ ಇದನ್ನು ನೇರವಾಗಿ ನಾವು ಸದ್ಯದ ಮಟ್ಟಿಗೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಫ್ ದೇ ರೆಡ್ಯೂಸ್ 10%, ಡೆಫಿನೆಟ್ಲಿ ಇಟ್ಸ್ ಅ ಬೆನಿಫಿಟ್ ಫಾರ್ ದಿ ಕಾಮನ್ ಮ್ಯಾನ್. ಅಲ್ಲ, ಇವಾಗ ಹೇಳಿದಾಗೆ ನೀವು ಈಗ ಕಾರ್ ಇರಲಿ, ಬೈಕ್ ಇರಲಿ, ಏನೇ ಇರಲಿ, ಈಗ 28% ಇದ್ದನ್ನು 18% ಆಗಿದೆ, 10% ಬೆನಿಫಿಟ್ ಪಾಸ್ ಆಗುತ್ತೆ. ಅದು ಆದರೆ ಈಗ ನಾವು ಸರ್ಕಾರ ಅಥವಾ ಕೌನ್ಸಿಲ್ ಡಿಕ್ಲೇರ್ ಮಾಡಿದರೆ 2 ಸ್ಲ್ಯಾಬ್ 3ನೇ ಸ್ಲ್ಯಾಬ್ ಇಲ್ಲ ಅಂತ ಹೇಳಿದರೆ, ಮತ್ತು ಇದು ಇನ್ನೊಂದು ಇದು ಅಂತ ಹೇಳಿದ್ರೆ ಅದು ಕಾಂಪೋಸಿಷನ್ ಟ್ಯಾಕ್ಸ್, ಅದು 1.5 crore ಮೇಲೆ ಇದು ಹೋದರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನಾವು. ಆದರೆ ಇದನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದರೆ 2 ಸ್ಲ್ಯಾಬ್ ಅಂತ ಹೇಳಿದರೆ ಮತ್ತೆ ಚೇಂಜಸ್ ಮಾಡಲಿಕ್ಕೆ ಆಗಲ್ಲ. ಬೈಕಿಗೆ ಇಷ್ಟೇ, ಕಾರ್ಗೆ ಇಷ್ಟೇ. 28 ಇದ್ದದ್ದು 18 ಬೈಕಿಗೆ, ಆಮೇಲೆ ಕಾರಿಗೆ ಇದ್ದದ್ದು 28 ಇದ್ದದ್ದು 18%. ಅದು 10% ಸ್ಲ್ಯಾಬ್ ಯಾರಿಗೆ ಬೆನಿಫಿಟ್ ಆಗುತ್ತೆ? ಖರೀದಿದಾರರಿಗೆ. ಅಂದರೆ ಫೈನಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಮನುಷ್ಯನಿಗೆ ಬೇಕಾದಂಥ ಪ್ರತಿನಿತ್ಯದ ವಸ್ತುಗಳು, ನಮ್ಮ ಜನಜೀವನಕ್ಕೆ ಏನು ಬೇಕು, ರೋಟಿ ಕಪಡ ಮಕಾನ್ ಅಂತ ನಾವು ಈ ಥರ ಕರಿತೀವಿ, ಊಟ, ಒಳ್ಳೆ ಇರಲಿಕ್ಕೆ ಮನೆ ಅಥವಾ ಓಡಾಡಲಿಕ್ಕೆ ಒಂದು ಬೈಕು, ಈ ಥರದ್ದೆಲ್ಲ ನಾವು ಅಂದರೆ ಶ್ರೀಸಾಮಾನ್ಯ ಬಳಸುವಂತಹ ಬಹುತೇಕ ಪ್ರತಿನಿತ್ಯದ ಅಗತ್ಯಕ್ಕೆ ಬೇಕಾದಂತಹ ವಸ್ತುಗಳ ಬೆಲೆ ಕಡಿಮೆ ಆದರೆ ಈ ಒಂದು ಯೋಜನೆ ಏನು ಮಾಡ್ತಿದ್ದಾರೆ ಅಥವಾ ಸರ್ಕಾರ ಶ್ರೀಸಾಮಾನ್ಯನಿಗೆ ಅನುಕೂಲ ಮಾಡಲಿಕ್ಕೆ ಹೊರಟಿದೆ, ಇದು ಹೆಚ್ಚು ಫಲಪ್ರದವಾಗುತ್ತೆ. ಯಾಕಂದರೆ ಮನುಷ್ಯನಿಗೆ ದುಡ್ಡಿರ್ತಕ್ಕಂಥವರು ದೇ ಡೋಂಟ್ ಬಾದರ್ ಅಬೌಟ್ ದ ಟ್ಯಾಕ್ಸ್, ಅವರು ಟ್ಯಾಕ್ಸನ್ನು ಕೊಟ್ಟು ತೊಗೋತಾರೆ. ಆದರೆ ಶ್ರೀಸಾಮಾನ್ಯ ಯೋಚನೆ ಮಾಡ್ತಾನೆ, ಇದು ಟ್ಯಾಕ್ಸ್ ಇಷ್ಟೊಂದು ಆಗುತ್ತೆ, ನಾನು ತೊಗೊಳ್ಬೇಕಾ ಬೇಡವಾ,
ಸೊ ಅವನ ಬಡ್ಜೆಟಲ್ಲಿ ಮನೇಲಿ ಒಂದು ಬಡ್ಜೆಟ್ ಮಾಡ್ತಾರಲ್ಲ, ಏನು ಈ ಮಂತ್ ಏನು ತೊಗೋಬೇಕು ನನಗೆ ಬರೋ ಸಂಬಳದಲ್ಲಿ ಅಂತ, ಅಲ್ಲಿ ಅವನು ಖುಷಿ ಆದರೆ ಇದು ಫಲಪ್ರದ ಅಂತಲೇ ಅರ್ಥ. ಯಾಕಂದ್ರೆ ಜನರಿಗೆ ಗೊಂದಲ ಆಗಬಾರ್ದು. ಯಾಕೆಂದ್ರೆ ಈಗ ದೀಪಾವಳಿ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ವಸ್ತುಗಳ ಆಫರ್ ಇರುತ್ತೆ. ಎಸ್, ಆ ಆಫರ್ ಮಧ್ಯೆ ಈ ಆಫರ್ ಅಂತ ಹೇಳಿದಾಗ ಅದು ಬೇರೆ ತರನಾಗಿರುತ್ತೆ. ಸೊ ಹಾಗಾಗಿ ಅದು ನಿರೀಕ್ಷೆ ಸಹಜವಾಗಿ ಜಾಸ್ತಿ ಇರುತ್ತೆ. ಅಲ್ಲ, ಅದು ಯಾವ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಯಾರು ನಿಮ್ಮ ಹೋಲ್ಸೇಲರ್ಸು ರಿಟೇಲರ್ಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಈಗ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಹೋಟ್ಲಿಗೆ ರೂಮ್ ಮಾಡ್ಲಿಕ್ಕೆ ಹೋಗ್ತೀರಾ, AC ರೂಮ್ ಆದರೆ 18% ಇತ್ತು, ನಾರ್ಮಲ್ ನಾನ್ AC ಆದರೆ 12% ಟ್ಯಾಕ್ಸ್ ಇತ್ತು, ಅದರಲ್ಲಿ GST ಬರ್ತಾ ಇತ್ತು. ಅದು ಚೇಂಜ್ ಆಗಲ್ಲ, ಅದು ಹಂಗೆ ಇರ್ತದೆ. ಅದು 12% ಇದ್ದು 5% ಆಗ್ಬೋದು, 18% ಅಲ್ಲೇ ಉಳಿತದೆ. ಅಥವಾ ಅದು AC ರೂಮ್ಗೆ 18% ಇರ್ತದೆ, 12% ಇದ್ದದ್ದು 5% ಆಗುತ್ತೆ. 17% ಇಲ್ಲ. ಹೋಟ್ಲಲ್ಲಿ ಹೋಗುವಂಥ ನೀವೇನು ರೂಮ್ ಮಾಡಿಕೊಂಡ್ರೆ ನಾನ್ AC ಆದರೆ 12 ಇದ್ದದ್ದು 5 ಆಗುತ್ತೆ, ಅದು ಆಗುತ್ತೆ. ಅದಾದಮೇಲೆ ಈ ತಿಂಡಿ ತಿನಿಸುಗಳಿಗೆ ಹೋಟ್ಲಿಗೆ ಹೋದರೆ ಏನೋ ತಿಂಡಿ ತಿಂತೇವಲ್ಲ, ಅದಕ್ಕೂ ಮೊದಲು ಟ್ಯಾಕ್ಸ್ ಇತ್ತು. ಆದರೆ ಕಂಪಲ್ಸರಿ ಟ್ಯಾಕ್ಸಲ್ಲಿ ಬರ್ತಾಯಿದ್ರು ಅವರೆಲ್ಲ 1%. ಅವರು 1.5 ಕೋಟಿ ಮೇಲೆ ಆದರೆ ಅವರು ಖಂಡಿತವಾಗಿ ಅದು ನಮ್ಮ ಮೇಲೆ ಆಗ್ತಾ ಇರಲಿಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಅವ್ರು ಕಟ್ಟಬೇಕು. ಈಗ ಅವನು 1 ಕೋಟಿ ಟರ್ನ್ ಓವರ್ ಮಾಡಿದರೆ ವರ್ಷಕ್ಕೆ 1% 1 ಲಕ್ಷ ಕಟ್ಟಬೇಕು. ಅವನು ಕಟ್ಟಬೇಕು. ಅವನು ತಿಂಗಳು ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕಾಗುತ್ತೆ. ಅಲ್ಲ, ಅವ್ರು ಹೇಳ್ತಿರೋದು ರಾಜಿ ತೆರಿಗೆಯಲ್ಲಿ ಕಾಂಪೋಸಿಷನ್ ಸ್ಕೀಮಲ್ಲಿ ದೇ ಆರ್ ನಾಟ್ ಸಪೋಸ್ ಟು ಕಲೆಕ್ಟ್ ಅನ್ನುವಂಥದ್ದು ಅವ್ರು ಹೇಳ್ತಿದ್ದಾರೆ. ಗ್ರಾಹಕರಿಂದ ಕಲೆಕ್ಟ್ ಮಾಡೋ ಹಾಗಿಲ್ಲ. ದ ರಿಜಿಸ್ಟರ್ಡ್ ಡೀಲರ್ ಯಾರಿರ್ತಾರೆ ಅವರು ಅವರ ಟರ್ನ್ ಓವರ್ ಮೇಲೆ ಆತ ಕೈಯಿಂದ ಕಟ್ಟಬೇಕಾಗುತ್ತೆ, ತನ್ನ ಜೇಬಿನಿಂದ ಕಟ್ಟಬೇಕಾಗುತ್ತೆ. ಜೇಬಿಂದ ಕಟ್ತಾ ಇರಲಿಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಆಗ್ತಿದ್ರು. ಈಗ 10 ರೂಪಾಯಿ ಇದ್ದದನ್ನ 10 ರೂಪಾಯಿ 50 ಪೈಸೆ ಅಲ್ಲ 10 ರೂಪಾಯಿ 50 ಪೈಸೆ ಹಾಕ್ತಿದ್ರು ಅವರು. ನಮ್ಗೆ ಗೊತ್ತಾಗಲ್ಲ, ಅದು ನಮ್ಗೆ ಗೊತ್ತಾಗಲ್ಲ. ನಾವು 10 ರೂಪಾಯಿ 50 ಪೈಸೆ ಕೊಟ್ಟಿದ್ದೇವೆ, ಆಮೇಲೆ ನಮ್ಗೆ ಎಷ್ಟು 2 ಪೀಸ್ ಕೊಡಿ ಅಂತ ಹೇಳಿದ್ರೆ 2 ಪೀಸ್ ತಗೊಳ್ತೇವೆ, 21 ರೂಪಾಯಿ. ನಾವು ನೋಡ್ಬೇಕಾದ್ರೆ ಕಾಯ್ದೆ ಅದು ಹೇಳಿದ್ರು ಕೂಡ ಅವರು ಬೇರೆ ಬೇರೆ ವಿಧಾನಗಳನ್ನ ಅನಿಸ್ತಾ ಅವರು ಬೇರೆ. ನಾವು ಹೈವೇನಲ್ಲಿ ಹೋದ್ರೆ ಅವರು ಪಕ್ಕದ ಬೀದಿಯಲ್ಲಿ ಹೋಗ್ತಾರೆ. ದಟ್ ಇಸ್ ಅ ಬಿಸ್ನೆಸ್ ಟ್ರ್ಯಾಕ್. ಬಿಡಿ, ಅದು ಬಿಟ್ಬಿಡಿ. ಈಗ ನಾನು ಹೇಳೋದು ಅಂತ ಹೇಳಿದ್ರೆ, ನಾನು ಎರಡೇ ವಿಚಾರ. ಒಂದು ಏನಂತಲೇ ಟ್ಯಾಕ್ಸ್ ಸ್ಲ್ಯಾಬ್ ಕಮ್ಮಿ ಮಾಡ್ತಾ ಇದ್ದಾರೆ, ಒಳ್ಳೆ ವಿಚಾರ. ಉತ್ಪಾದನೆ ಜಾಸ್ತಿ ಆಗುತ್ತೆ, ವ್ಯವಹಾರ ಜಾಸ್ತಿ ಆಗುತ್ತೆ. ಅದಾದಮೇಲೆ ಇದಕ್ಕೆ ಇಳಿಯುವವರು, ಯಾವುದೇ ವ್ಯವಹಾರಕ್ಕೆ ಇಳಿಯುವವರು, ಉತ್ಪಾದನೆಗೆ ಉದ್ಯಮ ಮಾಡುವವರು ಇನ್ನೂ ಜಾಸ್ತಿ ಆಗ್ತಾರೆ. ಯಾಕೆಂತೇಳಿ ಇಷ್ಟು ಅದರಲ್ಲಿ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಅದರಲ್ಲಿ ವಿಶೇಷವಾಗಿ ಸರಳೀಕರಣ, ಯಾವುದು ಇದರ ನಿಯಮಗಳನ್ನು, ರೂಲ್ಸನ್ನು ಸರಳೀಕರಣ ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ಇದೇನು ಮಾಡಿ ಪ್ರಯೋಜನ ಇಲ್ಲ. ಕಮ್ಮಿ ಮಾಡಿ ಎಷ್ಟು ಸ್ವಲ್ಪ ವ್ಯವಹಾರ ಜಾಸ್ತಿ ಆಗುತ್ತೆ. ಬಟ್ ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಸಿಂಪ್ಲಿಫಿಕೇಶನ್ ಆಗಬೇಕು. ನೀವು ಫೈಲಿಂಗ್ ಆಫ್ ರಿಟರ್ನ್ಸ್ ಉಂಟಲ್ಲ, 1R 2B 3B 4B ಏನೇನೋ ಇದೆ. ನನಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ಏನೇನು ಮಾಡ್ತಿದ್ರಪ್ಪ. ಬರ್ತಾರೆ ಅಲ್ಲಿ ನಮ್ಮ ಕನ್ಸಲ್ಟೆಂಟ್ ಬಂದು ಫೈಲ್ ಮಾಡ್ತಾರೆ, ನಮ್ಮ ಅಕೌಂಟೆಂಟ್ ಇರ್ತಾರೆ, ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ. ಮಿಸ್ಟೇಕ್ ಮಾಡಿದ ಒಂದ್ಸಲ ಮಾಡಿದಕ್ಕೆ ನಾವು ಅಪಾಯಿಂಟ್ಮೆಂಟ್ ಮಾಡಿದೆ, ಪಾರ್ಟ್ ಟೈಮ್ ಆಗಿ ಬರ್ತಾರೆ, ನೋಡ್ತಾರೆ. ಯಾಕೆ ನಮಗೆ ನೆಕ್ಸ್ಟ್ ಮಂತ್ ಇನ್ನೊಂದು ಬರೋದು ಬೇಡ ಅಂತೇಳಿ, ಇಯರ್ ಎಂಡಿಗೆ ಏನು ಪ್ರಾಬ್ಲಮ್ ಬರೋದು ಬೇಡ ಅಂತ ಹಾಕಿದ್ದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದನ್ನು ಸರಳೀಕರಣ ಮಾಡಿದಾಗ ನಮ್ಮಲ್ಲಿ ಕೆಲಸ ಮಾಡೋರಿಗೂ ಒಳ್ಳೆಯದಾಗುತ್ತೆ, ಕೆಲಸ ಮಾಡಿಸೋರಿಗೂ ಒಳ್ಳೆಯದಾಗುತ್ತೆ, ಮತ್ತು ಕೆಲಸದ ಯಾವುದೇ ಸೇವೆಯನ್ನು ತಗೊಳ್ಳೋವ್ರಿಗೂ ಒಳ್ಳೆಯದಾಗುತ್ತೆ. ಅಂದರೆ ಫೈನಲ್ ಆಗಿ ಯಾರು ವ್ಯವಹಾರ ಮಾಡ್ತಾರೆ ಅವರು ಎಷ್ಟು ತಪ್ಪುಗಳನ್ನು ಕಡಿಮೆ ಮಾಡ್ತಾರೋ ಅಷ್ಟು ಅವ್ರಿಗೆ ಜೇಬಿಗೆ ಹೊರೆ ಆಗೋದಿಲ್ಲ. ಯಾಕಂದರೆ ತಪ್ಪು ಮಾಡಿದ್ರೆ ಐದರ್ ವಿ ಶುಡ್ ಪೇ ದ ಪೆನಾಲ್ಟಿ ಆರ್ ಇಂಟ್ರೆಸ್ಟ್. ಟ್ಯಾಕ್ಸ್ ಕಡಿಮೆ ಕಟ್ಟಿದರೆ ಅದಕ್ಕೆ ಬಡ್ಡಿ ಕಟ್ಟಬೇಕು, ಏನಾದರೂ ತಪ್ಪಾಗಿದೆ ಅದಕ್ಕೆ ಪೆನಾಲ್ಟಿ ಕಟ್ಟಬೇಕು, ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ನೋಟಿಸ್ ಬರುತ್ತೆ. ಅವೆಲ್ಲವೂ ಬರೆದ ಹಾಗೆ ದೆನ್ ಆ್ಯಂಡ್ ದೇರ್ ನಾವು ಫೈಲ್ ಮಾಡುವಂಥ ರಿಟರ್ನ್ಸ್ನ ಕರಾರುವಕ್ಕಾಗಿ ಮಾಡ್ಕೊಂಡು ಹೋದರೆ, ಅಂದರೆ ಅಂದರೆ ಸರಳವಾಗಿ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಟೆಕ್ನಾಲಜಿ ವೈಸು ಒಂದು ತಪ್ಪುಗಳು ಕಡಿಮೆ ಆಗುತ್ತೆ, ಜನಕ್ಕೆ ಹೊರೆ ಕಡಿಮೆ ಆಗುತ್ತೆ ಎನ್ನುವಂಥದ್ದನ್ನು ನಾವು ನೇರವಾಗಿ ಇಲ್ಲಿ ಹೇಳ್ಬೋದು. ಅಲ್ಲ, ವ್ಯವಹಾರ ಮಾಡುವವರು ವ್ಯವಹಾರ ಮಾಡಿ ಏನೇ ಇರಲಿ, ಉತ್ಪಾದನೆ ಇರಲಿ ಅಥವಾ ಯಾವುದೇ ಸರ್ವಿಸಸ್ ಇರಲಿ, ಟ್ರೇಡಿಂಗ್ ಇರಲಿ, ಏನೇ ಇರಲಿ, ಇದು ಏನಿದ್ರು ವ್ಯವಹಾರ ಮಾಡುವವರು ಏನು ಮಾಡ್ತಾ ಇದ್ದಾರೆ, ಅವರು ಖಂಡಿತವಾಗಿ ಇದರಲ್ಲಿ ಟ್ಯಾಕ್ಸ್ ಬರ್ಡನ್ ಸ್ವಲ್ಪ ಕಮ್ಮಿ ಆಗುತ್ತೆ. ನಮಗೆ ಕಮ್ಮಿ ಆಗಲ್ಲ, ನಾವು ಸೆಟ್ ಆಫ್ ಮಾಡ್ತಾ ಇರ್ತೇವೆ. 100% ಬಂದರೆ 100% ಬಂದ ಪರ್ಚೇಸನ್ನು ಅಲ್ಲಿ ಸರಿ ಮಾಡ್ಕೊಳ್ತೇವೆ, ಅರ್ಥ ಮಾಡ್ಕೊಳ್ತೇವೆ. ಆದರೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ಈಗ ಮೀಡಿಯಾದವರು ಆಗಲಿ ಅಥವಾ ಮೀಡಿಯಾದವರು, ನೀವು ಆಮೇಲೆ ಟ್ರೇಡ್ ಬಾಡೀಸ್ ಏನಿದೆ ಅವರು ಈ ಸಂದರ್ಭದಲ್ಲಿ ಒತ್ತಾಯ ಹಾಕಬೇಕು. ಏನಂತ ಹೇಳಿದ್ರೆ, ನೀವೇನೋ ಸ್ಲ್ಯಾಬ್ ಕಮ್ಮಿ ಮಾಡಿದ್ದೀರಾ, ಆದರೆ ನಿಯಮವನ್ನು ಸರಳೀಕರಣ ಮಾಡಿ, ಫೈಲಿಂಗ್ ಆಫ್ ಸಿಸ್ಟಮ್ ಇದೆಯಲ್ಲ ಅದನ್ನು ಸರಳೀಕರಣ ಮಾಡಿ. ನಾವು ಏನು ಮಾಡ್ತೇವೆ ಈಗ, ಯಾವುದು 3-4 ಫೈಲ್ಗಳನ್ನು ಇದನ್ನು ಪೇಪರ್ಗಳನ್ನು ಹಾಕೋ ಬದಲು ಒಂದರಲ್ಲೇ ಎಲ್ಲ ಸರಿ ಬರಬೇಕಲ್ಲ ಅಲ್ವಾ. ಈಗ ಇನ್ಕಮ್ ಟ್ಯಾಕ್ಸ್ ಸಿಂಗಲ್ ವಿಂಡೋ ಸಿಸ್ಟಮ್ ಥರ ಮಾಡಿ. ಅಲ್ಲ, ಈಗ ಇನ್ನೊಂದು ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಒಂದು ಸಿಂಗಲ್ ಫಾರ್ಮ್,
ಈಗ 2-3 ಫಾರ್ಮ್ ಇಲ್ಲ, ಅದೆಲ್ಲ ಹಾಕಿಬಿಟ್ರೆ ಮುಗಿದೋಯ್ತು ಕತೆ. ಎಸ್ ಅಲ್ಲ, ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದವರು ಈ ವಿಚಾರದಲ್ಲಿ ಒಂದು ಪ್ರಸ್ತಾವನೆಯನ್ನು ತಂದು ರಾಜ್ಯ ಸರ್ಕಾರದ ಸಂಪರ್ಕ ಮಾಡಿಕೊಂಡು ಅದರಲ್ಲಿ ಚರ್ಚೆ ಮಾಡಿಕೊಂಡು ಮೇ ಬಿ ಇನ್ನೊಂದು 2-3 ತಿಂಗಳಲ್ಲಿ ಖಂಡಿತ ಇಲ್ಲಿ ರಾಜ್ಯದ ಪ್ರತಿನಿಧಿಗಳು ಇದನ್ನ ದನಿ ಎತ್ತಬಹುದು. ಯಾಕಂದ್ರೆ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ಎಲ್ರಿಗೂ ಅಧಿಕಾರ ಇದೆ. ಪ್ರತಿ ರಾಜ್ಯದ ಒಬ್ಬ ಪ್ರತಿನಿಧಿ ಅಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಬಹುದು. ಒಂದು. ಎರಡನೇದು, GST ಕೌನ್ಸಿಲ್ ಇಟ್ ಸೆಲ್ಫ್ ಈಸ್ ಆಲ್ಸೋ ಕ್ಯಾನ್ ಬಿ ಚೇಂಜ್ ದಿಸ್ ಮಾಡಿಫಿಕೇಶನ್, ಸಿಂಪ್ಲಿಫಿಕೇಶನ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ಬೋದು, ಅಥವಾ ಕೇಂದ್ರ ಸರ್ಕಾರ ಅದನ್ನು ಸಜೆಸ್ಟ್ ಮಾಡ್ಬೋದು. ಇದೆಲ್ಲದಕ್ಕೂ ಅವಕಾಶ ಇದೆ. ಬಟ್ ಮುಂದಿನ ದಿನಮಾನಗಳಲ್ಲಿ ಆ ಸಿಂಪ್ಲಿಫಿಕೇಶನ್ ಅನ್ನು ಕೂಡ ನಾವು ನಿರೀಕ್ಷೆ ಮಾಡಬೇಕು. ಸ್ವಾಗತಾರ್ಹ. ಥ್ಯಾಂಕ್ ಯು ವೆರಿ ಮಚ್ ಸರ್, ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈಗ ಇರುವಂಥ ಒಂದು GST ಏನು ಗಿಫ್ಟ್ ಮಾಡಲಾಗಿದೆಯಲ್ಲ, ಸಹಜವಾಗಿ ಜನಸಾಮಾನ್ಯರಿಗೆ ಮಧ್ಯಮ ವರ್ಗದವರಿಗೂ ಕೂಡ ಅನುಕೂಲ ಆಗುತ್ತೆ. ಅಂದರೆ ಇಷ್ಟು ದಿನ ನೀವು 28 ರೂಪಾಯಿಯನ್ನು ಕಟ್ತಾ ಇದ್ರಿ, ಇನ್ಮೇಲೆ ಅದು 10 ರೂಪಾಯಿ ಕಡಿಮೆ ಆಗುತ್ತೆ, ಅಂದರೆ 18 ರೂಪಾಯಿ. ಅಂದರೆ ಆ 18 ರೂಪಾಯಲ್ಲಿ ಯಾವೆಲ್ಲ ವಸ್ತುಗಳು ಬರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಸೊ ಹಂಗಾಗಿ ಇದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಆಮೇಲೆ ದೀಪಾವಳಿ ಗಿಫ್ಟ್ ಅನ್ನೋದಕ್ಕಿಂತ, ಆಫರ್ ಇದೆ ಅನ್ನೋದಕ್ಕಿಂತ ಹಂಗಲ್ಲ, ಮೊದಲು ಕ್ಲಾರಿಟಿಯನ್ನು ತಿಳಿಸಬೇಕಾಗತ್ತೆ. ಅಂದರೆ ಯಾವ ರೀತಿಯ ಸರಳೀಕರಣ ಇರುತ್ತೆ, ಅದು ಹೇಗಿರುತ್ತೆ, ಏನು ಎತ್ತ ಅನ್ನೋದನ್ನು ಜನಸಾಮಾನ್ಯರು ತಿಳ್ಕೊಂಡ್ಬಿಟ್ರೆ ಇದು ಈಸಿ ಆಗಿಬಿಡುತ್ತೆ. ಸೊ ಹಂಗಾಗಿ ಇದು ಒಳ್ಳೆಯ ಅವಕಾಶ ಎಲ್ರಿಗೂ ಕೂಡ. ದೀಪಾವಳಿಯ ಗಿಫ್ಟ್ ಇದು. ಸೊ ಇದು ಒಳ್ಳೆಯ ನಿರ್ಧಾರನೇ. 8 ವರ್ಷಗಳಿಂದಲೇ ಒಂದು ಕನಸನ್ನು ಕಂಡಿದ್ರು, ಕೊನೆಗೂ ಕೂಡ ಇದನ್ನು ನಿರ್ಧಾರ ಮಾಡಲಾಗಿದೆ. ಸೊ ಹಂಗಾಗಿ ಇದರಿಂದ ಏನಾಗುತ್ತೆ, ಉದ್ಯಮಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಉತ್ಪಾದನೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲವೂ ಕೂಡ ದೇಶಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ರೀತಿಯಾಗಿ ಲಾಸ್ ಏನು ಆಗತ್ತೆ ಅಂತ ಏನು ಹೇಳ್ತೀವಲ್ಲ, ಖಂಡಿತವಾಗಿ ಕೂಡ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಆಟೋಮೆಟಿಕಲಿ ಉದ್ಯಮ ಜಾಸ್ತಿ ಆದರೆ, ವ್ಯವಹಾರ ಜಾಸ್ತಿ ಆದರೆ ಅದು GST ಆಗೇ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.